ಶ್ರೀ ಸುದ್ದಿ ವೀಕ್ಷಕರಿಗೆ ಪ್ರಸನ್ನ ಕುಮಾರನ ಸ್ವಾಗತ. ಸ್ನೇಹಿತರೆ, ನಮ್ಮ ದೇಶಕ್ಕೆ ಅದ್ಭುತವಾದ ಧಾರ್ಮಿಕತೆ ಇದೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಹೀಗೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಧಾರ್ಮಿಕತೆ ಹಾಸುಹೊಕ್ಕಾಗಿ ಬೆರೆತಿರುತ್ತದೆ. ಧರ್ಮದ ಉದ್ದೇಶ ಸಮಾಜ ಸದಾ ಉತ್ತಮವಾದ ಹಾದಿಯಲ್ಲಿ ಸಾಗಿ ಶಾಂತಿ ನೆಮ್ಮದಿಯಿಂದ ಬದುಕುವುದಕ್ಕೆ ಮಾರ್ಗದರ್ಶನ ಮಾಡುವುದೇ ಆಗಿದೆ. ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಆಚರಣೆಗಳು ಆಯಾ ಕಾಲದ ಅಗತ್ಯಗಳಿಗೆ ತಕ್ಕಂತೆ ರೂಪುಗೊಂಡವುಗಳಾಗಿವೆ. ಅನಗತ್ಯ ಆಚರಣೆಗಳು ಇದ್ದಾಗ ಸಾಧು ಸಂತರುಗಳು ಅವುಗಳನ್ನು ದೂರ ಮಾಡಿ ಧಾರ್ಮಿಕತೆಯನ್ನು ಸ್ವಚ್ಛ ಮಾಡುತ್ತಾ, ಮೂಢನಂಬಿಕೆಗಳನ್ನು ದೂರ ಮಾಡುತ್ತಾ, ಸದ್ವಿಚಾರಗಳನ್ನು ರೂಢಿ ಮಾಡುತ್ತಾ ಬಂದಿರುತ್ತಾರೆ. ಸ್ನೇಹಿತರೆ, ನಾನೀಗ ಮಾತನಾಡಲು ಬಯಸುವುದು ಆನೇಕಲ್ಲಿನ ಶ್ರೀ ಕಬೀರ್ ಆಶ್ರಮದಲ್ಲಿ ನಡೆದ ಶ್ರೀ ಕಬೀರ್ ದಾಸರ ಜಯಂತಿಯ ಬಗ್ಗೆ. ಸ್ನೇಹಿತರೆ, ಶ್ರೀ ಸುದ್ದಿ ಸದಾ ಸದಭಿರುಚಿಯ ವಿಷಯಗಳಿಗೆ ಆದ್ಯತೆ ಕೊಡುತ್ತಾ ಬಂದಿರುತ್ತದೆ. ಈ ಕಾರ್ಯಕ್ರಮಗಳು ನಿಮಗೆ ಇಷ್ಟವಾದಲ್ಲಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ತಿಳಿಸಿ. 1987ರಲ್ಲಿ ಆನೇಕಲ್ನಲ್ಲಿ ಶ್ರೀ ಕಬೀರ್ ಸಾಹೇಬರ ಆಶ್ರಮವು ಸ್ಥಾಪನೆಯಾಯಿತು. ಶ್ರೀ ಹನುಮಾನ್ ದಾಸ್ ಸಾಹೇಬರು ಆಶೀರ್ವದಿಸಿದ ಆಶ್ರಮ ಇದಾಗಿದೆ. ಆಶ್ರಮ ಸ್ಥಾಪನೆಯಾಗಲು ಹಲವಾರು ಹಿರಿಯರು ಶ್ರಮಿಸಿದ್ದಾರೆ. ಅವರಲ್ಲಿ ಬಿ ಚೌಡಪ್ಪನವರು, ಯೋಗಪ್ಪನವರು, ನರಸಿಂಹಯ್ಯನವರು, ಅರಳೆಪೇಟೆ ಪಿಳ್ಳಣ್ಣನವರು ಪ್ರಮುಖರು. ಅಂದಿನಿಂದ ಇಂದಿನವರೆಗೂ ಆಶ್ರಮ ಧಾರ್ಮಿಕ ಚಟುವಟಿಕೆಗಳಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಪ್ರತಿ ಗುರುವಾರ ಸಂಜೆ ಸತ್ಸಂಗ ಕಾರ್ಯಕ್ರಮ ನಡೆಯುತ್ತದೆ. ಯೋಗ ಹಾಗೂ ಭಕ್ತಿಗೀತೆಗಳು ಹಾಡುವುದು ದಿನನಿತ್ಯದ ಚಟುವಟಿಕೆಯಾಗಿದೆ. ನಮ್ಮ ಇಂದಿನ ಸಾಧು ಸಂತರುಗಳಾದ ಬಸವಣ್ಣನವರು, ಪುರಂದರದಾಸರು, ಕಬೀರ್ ಸಾಹೇಬರು, ದಾಸಿಮಯ್ಯನವರು, ವೇಮಣ್ಣನವರು, ಕನಕದಾಸರ ವಚನಗಳನ್ನು ಸತ್ಸಂಗ ಕಾರ್ಯಕ್ರಮದಲ್ಲಿ ವಾಚಿಸಲಾಗುತ್ತದೆ. ಇಂದಿನ ಆಧುನಿಕ ಸಮಾಜ ನಾಗರಿಕತೆಯ ಹೆಸರಲ್ಲಿ ಮೌಲ್ಯಗಳನ್ನು ಹಿಂದೆ ಹಾಕಿ ಮುಂದೆ ಸಾಗುತ್ತಿದೆ. ಧನಿಕನಾಗುವ ಭರದಲ್ಲಿ ನೆಮ್ಮದಿಯನ್ನು ದೂರ ಮಾಡುತ್ತಿದ್ದಾನೆ. ಎಲ್ಲವನ್ನೂ ಹಣದ ರೂಪದಲ್ಲಿ ಅಳೆಯುತ್ತಿದ್ದಾನೆ. ಅನುಕೂಲವನ್ನೇ ಸುಖ, ನೆಮ್ಮದಿ ಎಂದು ಭಾವಿಸಿದ್ದಾನೆ. ವಾಸ್ತವವಾಗಿ ಕವಿಯೊಬ್ಬ ಹೇಳುವಂತೆ, ನಾನೆಂಬುದ ಬಿಟ್ಟು ಬಿಡು, ನೀನೆಂಬುದ ಒಪ್ಪಿಬಿಡು, ಎಲ್ಲ ಅವನಿಗೊಪ್ಪಿಸಿ ಮುಂದೆ ಹೆಜ್ಜೆ ಹಾಕಿಬಿಡು, ನೆಮ್ಮದಿಯು ನಿನ್ನ ಕಾಲಡಿಯೇ ಶ್ರೀಕಮಲೇಶ್ವರ ಎಂಬ ವಚನದ ಸಾಲುಗಳಂತೆ ನೆಮ್ಮದಿಯನ್ನು ಮನುಜ ಇಲ್ಲೆಡೆ ಅರಸುತ್ತಿದ್ದಾನೆ. ಸ್ನೇಹಿತರೆ, ಸದಭಿರುಚಿಯ ಸುದ್ದಿಗಳನ್ನು ಹಂಚುವ ಶ್ರೀ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲ ಸೂಚಿಸಿ. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಶ್ರೀ ಆದಿಕಬೀರ್ ಆಶ್ರಮದಿಂದ ಗುರುಸ್ಥಾನದಲ್ಲಿರುವ ಶ್ರೀ ರಂಗಸ್ವಾಮಣ್ಣನವರು ಆಗಮಿಸಿದ್ದಾರೆ. ಹಾಗೆಯೇ ದೊಡ್ಡಬಳ್ಳಾಪುರದಿಂದ ರಾಮಸ್ವಾಮಪ್ಪನವರು, ನಿವೃತ್ತ ಪ್ರೊಫೆಸರ್ ಪುರುಷೋತ್ತಮ್ರವರು, ಹೇಮಾದ್ರಿರವರು ಮತ್ತು ಆನೇಕಲ್ನ ಖ್ಯಾತ ವಿಧಾತಾ ಶಾಲೆಯ ಸಂಸ್ಥಾಪಕರಾದ ಡಾಕ್ಟರ್ ತಾನಂ ಕುಮಾರಸ್ವಾಮಿಯವರು, ಚಂದಾಪುರದ ರೈತ ಮುಖಂಡರಾದ ಶ್ರೀ ವೆಂಕಟಸ್ವಾಮಿ ರೆಡ್ಡಿಯವರು ಆಗಮಿಸಿದ್ದರು. ಆನೇಕಲ್ ಶ್ರೀ ಆದಿಕಬೀರ್ ಆಶ್ರಮದ ಗೌರವ ಅಧ್ಯಕ್ಷರಾದ ಬಿ ಚೌಡಪ್ಪನವರು ಭಾಗಿಗಳಾಗಿದ್ದರು. ಈ ಎಲ್ಲ ಹಿರಿಯರು ಸಾಧು ಸಂತರ ವಚನಗಳನ್ನು, ಹಿತನುಡಿಗಳನ್ನು ನೆರೆದಿದ್ದ ಭಕ್ತಾದಿಗಳಿಗೆ ತಿಳಿಸಿದರು. ನೂರಾರು ಜನ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಶ್ರೀ ಕಬೀರ್ ದಾಸರು ಹಿಂದೂ ಮುಸ್ಲಿಂ ಎರಡೂ ಧರ್ಮೀಯರಿಗೂ ಒಪ್ಪುವಂತ ಗುರುಗಳಾಗಿದ್ದಾರೆ. ಇವರು ಎರಡು ಸಮಾಧಿಗಳು ಮಹದರ್ನಲ್ಲಿದ್ದು ಹಿಂದೂಗಳು ಒಂದಕ್ಕೂ ಮತ್ತು ಮುಸ್ಲಿಮರು ಒಂದು ಸಮಾಧಿಗೂ ಪೂಜೆ ಸಲ್ಲಿಸುತ್ತಾರೆ. ಹಿಂದೂ ಮುಸ್ಲಿಮರಿಬ್ಬರು ಮಹದರ್ನಲ್ಲಿ ಶಾಂತಿಯಿಂದ ಕಬೀರ್ ದಾಸರ ಬೋಧನೆಯನ್ನು ಪಾಲಿಸುತ್ತಾ ಬಂದಿರುತ್ತಾರೆ. ಸ್ನೇಹಿತರೆ, ಎಲ್ಲ ಧರ್ಮೀಯರು ಕಬೀರ್ ದಾಸರ ತತ್ವಗಳನ್ನು ಪಾಲಿಸುತ್ತಾರೆ ಹಾಗೂ ಗೌರವಿಸುತ್ತಾರೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗುವುದೆಂದು ಭಾವಿಸುತ್ತೇನೆ ಹಾಗೂ ವಂದಿಸುವ ನಿಮ್ಮ ಅಭಿಮಾನ ಬಯಸುವ ಪ್ರಸನ್ನ ಕುಮಾರ್. सदगुरु कबीर साहेब की, सदगुरु हनुमान दास साहेब की, सर्व संत महंत की, भक्त मंडली की. ಜಡ ಅಂದ್ರೇನು? ಜಡ ಅಂದ್ರೆ ತನ್ನನ್ನು ತಾನು ತಿಳ್ಕೊಳ್ಳೋ ಶಕ್ತಿನೂ ಇಲ್ಲ, ಇತರದನ್ನು ತಿಳಿಯೋ ಶಕ್ತಿ ಇಲ್ಲ. ಅದು ಬೇರೆಯವರ ಒಂದು ಶಕ್ತಿಯಿಂದ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಅದು ಯಾವ್ದಪ್ಪ ಜಡ ಅಂದ್ರೆ? ನೋಡಿ, ಈ ಎಲ್ಲ ಶರೀರಗಳು ಜಡವೇ ಇದು, ಪಂಚಭೂತಗಳಿಂದ ಆಗಿರ್ತಕ್ಕಂಥ. ಆ ಮೋಕ್ಷ ಅಂತಕ್ಕಂಥದ್ದು ಅಲ್ಟಿಮೇಟ್, ಅದು ಎಲ್ಲರಿಗೂ ಬೇಕಾಗಿರೋದು. ಕಬೀರ್ ಸಾಹೇಬರು ಅದನ್ನೇ ಹೇಳಿದ್ದು, ಮೋಕ್ಷ ಪಡ್ಕೊಳ್ಳಿ. ಶಂಕರಾಚಾರ್ಯರು ಅದನ್ನೇ ಹೇಳಿದ್ದು. ಹಾಗೆ ನಮ್ಮ ದೇಶದ ಎಲ್ಲ ಅನೇಕ ಮಹನೀಯರು, ಯಾರು ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಬಸವಣ್ಣನವರು, ಅಕ್ಕ ಮಹಾದೇವಿ ಎಲ್ಲ ಅದನ್ನೇ ಹೇಳಿದ್ರು. ಅವರು ಅದಕ್ಕೋಸ್ಕರವಾಗಿ ಅವರ ಜೀವನವನ್ನು ಮುಡುಪಾಗಿಟ್ಟಿದ್ರು. ಅವರ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಬೇರೆ ವಿಷಯಗಳು ಬರ್ತಾ ಇರಲಿಲ್ಲ. ಅಕ್ಕ ಮಹಾದೇವಿ ಒಂದು ವಚನ ನೀವು ಕೇಳಿರ್ಬೋದು. ಅವರು ಎಷ್ಟು ಕೇಂದ್ರೀಕೃತವಾಗಿತ್ತು ಚನ್ನಮಲ್ಲಿಕಾರ್ಜುನನ ಮೇಲೆ ಅಂದ್ರೆ, ಚಕೋರಂಗೆ ಚಂದ್ರಮನ ನೆನೆವುದೇ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ನೆನೆವುದೇ ಚಿಂತೆ, ಭ್ರಮರಕ್ಕೆ ಪರಿಮಳದ ಬಂಡುಂಬ ಚಿಂತೆ, ಎನಗೆ
ಚನ್ನ ಮಲ್ಲಿಕಾರ್ಜುನನ ನೆನೆವುದೇ ಚಿಂತೆ. ಆಕೆ ಒಬ್ಬ ರಾಜ ಮದುವೆ ಆಗಿದ್ದ, ಆಕೆಯನ್ನ ಬಲಾತ್ಕಾರವಾಗಿ ಆಗಲ್ಲ ಅಂದ್ರೂ ಬಿಡ್ಲಿಲ್ಲ. ಆದ್ರೂ ಕೂಡ ಆಕೆ ಅವನಿಂದ ಯಾವಾಗ ಬಿಡಿಸ್ಕೊಂಡು ಹೋಗ್ತೀನೋ ಅಂತ ಆಕೆ ಕಾದು 3 ಷರತ್ತುಗಳು ಹಾಕಿದ್ಲು. ರಾಜ ಷರತ್ತುಗಳು ಮೀರ್ತಿದ್ದಂಗೆ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತೇಳಿ ಆ ಷರತ್ತುಗಳ ಒಂದು ಮುಗಿದ ಮೇಲೆ ಆಕೆ ಬೈರಾಗಿಯಾಗಿ ಹೊರಟೋದು. ಅವರಿಗೆ ಏನ್ ಚಿಂತೆ ಅಂದ್ರೆ ಚನ್ನ ಮಲ್ಲಿಕಾರ್ಜುನ, ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನ, ಅದು ಯಾವುದೇ ದೇವರು ಇರ್ಬೋದು, ದೇವರೊಬ್ಬ ನಾಮ ಹಲವು. ಚನ್ನ ಮಲ್ಲಿಕಾರ್ಜುನ ಇರ್ಬೋದು, ತಿರುಪತಿ ವೆಂಕಟರಮಣ ಸ್ವಾಮಿ ಇರ್ಬೋದು, ಮಂಜುನಾಥ ಇರ್ಬೋದು, ಕೇದಾರನಾಥ್ ಇರ್ಬೋದು, ಈ ಊರಾಗಿರೋ ಯಾವ್ಯಾವ ದೇವರುಗಳು ಇರ್ಬೋದು, ಒಬ್ಬರೇ ಅವರು. ಅದೇ ಆತ್ಮಸ್ವರೂಪ, ಅದೇ ಚೈತನ್ಯ. ಆದ್ರೆ ನಾವು ಆ ದೇವರುಗಳನ್ನೆಲ್ಲ ಯಾಕೆ ಪೂಜಿಸ್ತೀವಿ ಅಂದ್ರೆ ನಮ್ಮಲ್ಲಿರೋ ಚೈತನ್ಯ ತಿಳ್ಕೊಳ್ಳೋ ಯೋಗ್ಯತೆ ನಮಗೆ ಬಂದಿಲ್ಲ. ಅದಕ್ಕೆ ಅಲ್ಲಿ ಹೋಗಿ ಕೇಳ್ತಾ ಇದ್ದೀವಿ. ಅಲ್ಲಿ ಹೋದ್ರೆ ಏನ್ ಕೇಳ್ತೀವಿ? ದುಃಖ ಕೊಡೋದನ್ನ ಬೇಡ್ತಾ ಇದ್ದೀವಿ. ಮಕ್ಕಳಿಲ್ಲ, ಮಕ್ಕಳು ಕೊಡು ಅಂತಾರೆ. ಅವ್ರು ಕೊಡ್ತಾರ? ಇವನು ಪ್ರಾರಬ್ಧದಲ್ಲಿ ಏನಾದ್ರೂ ಇದ್ರೆ ಆ ಮಕ್ಕಳು ಆಗ್ತಾರೆ. ಹಣ ಇಲ್ಲ, ಹಣ ಕೊಡು, ಅವ್ರೇನ್ ಕೊಡ್ತಾರ? ಕೇಳಿದ್ದೆಲ್ಲ ಕೊಡಂಗಿದ್ರೆ ಈ ದೇಶದೊಳಗೆ ಎಲ್ಲ ಟಾಟಾ ಬಿರ್ಲೆಬಳೆ ಆಗ್ಬಿಡ್ತಾ ಇದ್ವಿ. ನಾವೆಲ್ಲ ಹೋಗಿ ಕೇಳಿ 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 ಯಾರಿಗೂ ಕೊಟ್ಟಿಲ್ಲ. ನಾವು ತಂದಿರೋದನ್ನೇ ನಾವು ಊಟ ಮಾಡ್ತಾ ಇದ್ದೀವಿ. ಆದ್ರಿಂದ ನಮ್ಮ ಚಿಂತೆ ಹೇಗಿರ್ಬೇಕು? ಆ ಅಮ್ಮನಿಗೆ ಹೇಗೆ ಚನ್ನಮಲ್ಲಿಕಾರ್ಜುನನಲ್ಲಿ ಇತ್ತು ಚಿಂತೆ, ನಮ್ಮ ಆತ್ಮ ಚಿಂತನೆ ನಮಗಿರ್ಬೇಕು. ನಮ್ಮ ಆತ್ಮವನ್ನು ನಾವು ಕಂಡುಕೋಬೇಕು. ಆತ್ಮ ಬಹಳ ಮುಖ್ಯವಾದದ್ದು. ಈ ಜಡ ಅಷ್ಟು ಮುಖ್ಯವಲ್ಲ. ಇದರಲ್ಲಿ ನಾನು ಎಂಬ ಬುದ್ಧಿ ಇದೆಯಲ್ಲ, ಇದೇ ಅಹಂಕಾರ. ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಸಾಧನೆ ಆಗಿರೋ ಎಲ್ಲ ಮಹತ್ವಗಳು ಹೇಳೋದು ಅದೇ, ಮೋಕ್ಷ ಒಂದೇ. ಅಲ್ಲೇ ಮೋಕ್ಷ ಅಂದರೆ ಏನು? ಮುಕ್ತಿ ಅಂದರೆ ಏನು? ನಾವು ಹೇಳ್ಬೋದು ಮೋಕ್ಷ ಅಂತೀವಿ, ಮುಕ್ತಿ ಅಂತೀವಿ. ಅಂದರೆ ಮೋಕ್ಷಕ್ಕೆ ಪರಿಪೂರ್ಣವಾದಂಥ ಅರ್ಥ ಅಂದರೆ ಪರಿಪೂರ್ಣ ಸುಖ ಪ್ರಾಪ್ತಿಗೆ ನಾವು ಮೋಕ್ಷ. ಆ ಸುಖ ಎಲ್ಲಿದೆ? ಅಣ್ಣವ್ರು ಆವಾಗ ಹೇಳಿದ ಸುಖ ಹುಡುಕ್ತಾ ಇದ್ದೀವಿ ಬೇರೆ, ಸುಖ ಎಲ್ಲೂ ಹುಡುಕೋ ಕೆಲಸ ಇಲ್ಲ. ಆ ಸುಖ ಸ್ವರೂಪ ನಾವು ಆಗೋದ್ರಿಂದನೇ ನಮಗೆ ಸುಖನೇ ನಾವು ಬಯಸ್ತಾ ಇರ್ತೀವಿ. ಕಷ್ಟನ ಯಾರೂ ಬಯಸಲ್ಲ. ಯಾರನ್ನ ಕೇಳಿ ನಾನು ಸುಖವಾಗಿರ್ಬೇಕಪ್ಪ ಅಂತ ನೋಡ್ತು ಕಷ್ಟ ಬಯಸಲ್ಲ. ಆದರೆ ಆ ಸುಖ ಎಲ್ಲಿದೆ? ಅದು ನಿನ್ನ ಸ್ವರೂಪದಾಗಿದೆ. ಅದಕ್ಕೆ ಹೌದು ಆತ್ಮ 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 ಅನಾತ್ಮ ಪದಾರ್ಥ ಹೋಗ್ತದೆ. ಬ್ರಹ್ಮೈವ ಆತ್ಮ ನಾ ದೇಹಾದಿರುತ್ತಿ. ಆದರೆ ಬ್ರಹ್ಮವೇ ಆತ್ಮ, ಅದು ನಿನ್ನ ಸ್ವರೂಪದಾಗಿದೆಯಾ? ನೀನೆಲ್ಲೂ ಹೋಗಬೇಕು. ಕಸ್ತೂರಿ ಮೃಗ ತನ್ನ ಒಕ್ಕಳಿನಲ್ಲಿ ಸುವಾಸನೆ ಒಳ್ತಾ ಇದೆ, ಕಾಡೆಲ್ಲ ಅಳ್ತಾ ಇದೆ. ಆದರೆ ಅದು ಅಂದುಕೊಳ್ಳುತ್ತಂತೆ ಈ ವಾಸನೆ ಎಲ್ಲಿಂದ ಬರ್ತಾ ಇದೆ, ಇದು ಹುಡುಕೊಬೇಕು ಅಂದ್ಬಿಟ್ಟು ಕಾಡೆಲ್ಲ ಹುಡುಕ್ತಾ ಇತ್ತಂತೆ. ಆದರೆ ಹುಡುಗಿ ಸುಸ್ತಾಗೋಗ್ಬಿಟ್ಟು ಅದಕ್ಕೆ ಬಂದು ಮಲ್ಕೊಂಡು ಮೂಗು ಪಕ್ಕದಲ್ಲಿ ನೋಡ್ಕೊಂಡ್ರೆ ತನ್ನಲ್ಲೇ ಇದೆ ಸುಖ, ಎಲ್ಲೂ ಇದೆ ಸುಖ. ಅವಾಗ ಅಂದ್ಕೊಂಡು ನಾನು ಎಂಥ ಕೆಲಸ ಮಾಡೋದು, ಸುಖ ನನ್ನಲ್ಲೇ ಇದೆ, ನಾನೋಗಿ ಹೊರಗಡೆ ಹುಡುಕ್ತಾ ಇದ್ದೀನಲ್ಲಯ್ಯ, ನಾನೆಂತ ಸಾಧ್ಯ ನಾನು. ಅದಕ್ಕೆ ಸುಖ ಅಂದರೆ ಮೋಕ್ಷ. ಮೋಕ್ಷ ಅಂದರೆ ಪರಿಪೂರ್ಣ ಸುಖ ಪ್ರಾಪ್ತಿಗೆ ನಾವು ಮೋಕ್ಷ ಅಂತೀವಿ. ಕಬೀರರು ವಿಶೇಷವಾಗಿ ಮೇಣದ ಬತ್ತಿ ಉರಿತದೆ, ಇತರರಿಗೆ ಬೆಳಕನ್ನು ಕೊಡ್ತದೆ. ಮೇಣದ ಬತ್ತಿ ತಾನು ಉರಿದು ಇತರರಿಗೆ ಬೆಳಕನ್ನು ಕೊಡೋದ್ರಿಂದ ಆ ಮೇಣದ ಬತ್ತಿ ತಾನು ನಿಷ್ಕ್ರಿಯ ಆಗಿಬಿಡ್ತದೆ. ಹಾಗೆ ಕಬೀರರಾಗಿರ್ಬೋದು, ವೇಮನರಾಗಿರ್ಬೋದು, ತಾತಯ್ಯನವರಾಗಿರ್ಬೋದು, ನಮ್ಮ ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಇವರೆಲ್ಲರೂ ಸಹ ತನ್ನನ್ನು ತ್ಯಾಗ ಮಾಡಿ, ಅಂದ್ರೆ ದೇಶಕ್ಕೆ ಧರ್ಮಕ್ಕೆ ತ್ಯಾಗ ಮಾಡಿ ಅವರು ನಮ್ಮ ಮಾರ್ಗದರ್ಶ, ನಮ್ಮ ಅಂಕು ಡೊಂಕುಗಳನ್ನು ತಿದ್ದಿ ನಮ್ಮನ್ನು ಎಚ್ಚರಿಸಿದ್ದಾರೆ. ನಾವು ಅದನ್ನು ತಿಳ್ಕೊಳ್ಳೇ ಇಲ್ಲ ಇದುವರೆಗೂ. ನಮಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಗಿದೆ, ನಾವು ಏನನ್ನು ಅರ್ಥಕೊಂಡಿಲ್ಲ. ನಮ್ಮ ದೇಶ ಯಾವ ರೀತಿಯಾಗಿತ್ತು, ನಾವೀಗ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಆ ಸ್ವಾತಂತ್ರ್ಯವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೀವಾ ಅಂದ್ರೆ ನಮ್ಮ ಕುಮಾರಸ್ವಾಮಿ ಅವರು ಬೇಜಾರಾಗಬಹುದು ನಾನು ಹೇಳೋಂಥದ್ದು. ನಾನು ಯಾಕೆ ಅಂತ ಹೇಳಿದ್ರೆ ಸನಾತನ ಹಿಂದೂ ಧರ್ಮ, ನಮ್ಮ ಸ್ವಾಮಿ ವಿವೇಕಾನಂದ ಹೇಳಿದ್ರು, ಹಿಂದೂ ಎಂದರೆ ದೇಶ ಎದ್ದಿದ್ದು, ಹಿಂದೂ ನಾ ಮುಂದು ಎಂದೆಂದು ಅಂತ. ಯಾಕಾಗಿ ನಾನು ಹೇಳ್ತೀನಿ ಈ ಧರ್ಮಕ್ಕೆ ಎಷ್ಟು ಬೆಲೆ ಇದೆ ಅಂತ ಹೇಳಿದ್ರೆ, ಈಗ ಮುಸಲ್ಮಾನ್ ದೇಶದಲ್ಲಿ ಒಂದು ದೊಡ್ಡ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಬುದಾಬಿಯಲ್ಲಿ, ನಿಮ್ಗೆಲ್ಲರೂ ಗೊತ್ತಿರಬಹುದು. ಅಲ್ಲಿ 15,000 ಭಗವದ್ಗೀತೆ ಪುಸ್ತಕವನ್ನು ಮಾರಾಟ ಮಾಡಿದ್ದಾರೆ, ತೆಗೆದುಕೊಂಡಿದ್ದಾರೆ. ಅವರೆಲ್ಲ ನಮ್ಮ ಧರ್ಮವನ್ನು ಒಪ್ಕೊಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಶ್ರೇಷ್ಠತೆ ಇದೆ,
ಈ ಧರ್ಮಕ್ಕೆ ಎಷ್ಟು ಚೈತನ್ಯ ಇದೆ, ಈ ಧರ್ಮಕ್ಕೆ ಎಷ್ಟು ಶಕ್ತಿ ಇದೆ ಅನ್ನುವಂತ ತೋರಿಸೋದು ನಮ್ಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ಏನು ಅಂದ್ರೆ ನಾವು ಈಗ ಇಲ್ಲಿ ಕೇಳ್ತೀವಿ, ಹೋಗ್ತೀವಿ, ನಮ್ಮ ಮನೆ ಪಕ್ಕದಲ್ಲಿ ನಾವು ಏನ್ ಮಾಡ್ಬೇಕು, ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ರು, ರಾಮಕೃಷ್ಣ ಪರಮಹಂಸರು ಏನ್ ಹೇಳಿದ್ರು, ಕಬೀರ್ ಏನ್ ಹೇಳಿದ್ರು ಅನ್ನುವಂತ ಮಾತನ್ನ ನಾವು ಪ್ರತಿಯೊಬ್ಬರಿಗೆ, ನಮ್ಮ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕಾಗೈತೆ. ಸೊ ನಮ್ಮ ಕುಮಾರಸ್ವಾಮಿ ಅವರು ಎಷ್ಟು ಆವೇಶ ಇತ್ತು ಅಂದ್ರೆ ಅವರಿಗೆ ಏನು ದೇವಸ್ಥಾನಕ್ಕೆ ಯಾರು ಹೋಗ್ಬಾರ್ದು ಅಂತ ಎಲ್ಲರೂ ಹೇಳಿರೋದು ಅದೇ. ಅದಕ್ಕೆ ತಾತಯ್ಯರು ಹೇಳ್ತಾರೆ, ನಿನ್ನು ನೀವೇ ತಿಳಿಯರ ನೀನು ಉನ್ನದಿ ದೇವರ ಕಣ್ಣುಲೋ ನಡುಮುಲೋ ಕಣ್ಣು ತೆರೆಸಿ ಚೂಡರ ಲೋಕನ್ನು ತೆರೆಸಿ ಚೂಡರ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಮ್ಮಲ್ಲೇ ದೇವರಿದ್ದಾನೆ, ಅದು ನಿಜನೇ ಅವ್ರು ಹೇಳ್ತಾ ಇರೋದು. ಆದ್ರೇನು ನಾವು ಎಲ್ಲರೂ ಹೋಗ್ಲೇಬೇಕಾಗಿದೆ. ದೇವಸ್ಥಾನಕ್ಕೆ ಹೋಗ್ತಿರಿದ್ರೆ ಭಕ್ತಿ ಬರಲ್ಲ. ಎಲ್ಲಿ ಭಕ್ತಿ ಇರ್ತದೆ ಅಲ್ಲಿ ಭಗವಂತ ಇರ್ತಾನೆ. ಭಕ್ತಿ ಎಲ್ಲಿದೆಯೋ ಅಲ್ಲಿ ಭಗವಂತ ಇರ್ತಾನೆ. ಭಕ್ತಿ ಇಲ್ಲದ ಕಡೆ ಪಾಪ ಇರ್ತದೆ. ಭಕ್ತಿ ಇರುವನೇ ಭಗವಂತನಾಗ್ತಾನೆ. ಈಗ ತ್ಯಾಗರಾಜರು, ಪುರಂದರದಾಸರು, ಕನಕದಾಸರು ಅವರೆಲ್ಲ ಯಾಕಾದ್ರು ಅವರಂತ ನಮ್ಮಂತ ಮನುಷ್ಯರೇ ಅವರು. ಆದ್ರೂ ಸಹ ಅವರು ರಾಮನಾಮವನ್ನು ಜಪಿಸಿ ಏನಾದ್ರು ತ್ಯಾಗರಾಜರು ಕೈಲಾಸಕ್ಕೆ ಹೋದ್ರು, ಶ್ರೀಕೃಷ್ಣ ಪರಮಾತ್ಮನ ಜಪಿಸಿ ಏನಾದ್ರು ಕನಕದಾಸರು ಅವರು ಕೈಲಾಸಕ್ಕೆ ಹೋದ್ರು. ನಾವು ಆ ಭಕ್ತಿ ಅನ್ನೋದು ಇರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ನಮಗೆ ಆತ್ಮಶುದ್ಧಿ ಇರಬೇಕು. ಅದಕ್ಕೆ ಹೇಳ್ತಾರೆ, ఆత్మశుద్ధి లేని ఆచారం లేల, చిత్తశుద్ధి లేని శివపూజ లేల, ಬಾಂಡಶುದ್ಧಿ లేని ಪಾಕಮೇಲರ ವಿಶ್ವತಾಭಿರಾಮ ವಿನರವೇಮಂತಾರೆ ವೇಮನರು. ಆತ್ಮಶುದ್ಧಿ ಇರಬೇಕು. ಪ್ರತಿಯೊಂದಕ್ಕೂ ನಾವು ಭಕ್ತಿ ಇರಬೇಕು. ಅಲ್ಲೇ ಇರ್ಬೇಕು. ನಾವು ಇಲ್ಲಿಗೆ ಬಂದಿದ್ದೀವಿ. ಈಗ ನಾವೆಲ್ಲನೂ ನಮ್ಮ ಮನೇಲಿ ಏನೇನೋ ಆಯ್ತಾ, ನಮ್ಮ ಮಕ್ಕಳು ಬರ್ತಾ ಇದ್ದಾರೆ, ನಾವು ಅವ್ರನ್ನ ನೋಡ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು. ನಮ್ಮ ದೇಹ ಮಾತ್ರ ಇಲ್ಲಿರ್ತದೆ, ನಮ್ಮ ಚಿಂತನೆ ಅಲ್ಲಿರ್ತದೆ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋದಾಗ ನಾವು ವೆಂಕಟರಮಣ ಸ್ವಾಮಿನ ನೆನಪು ಮಾಡ್ಕೊಳ್ತೀವಿ. ಈಗ ಇಲ್ಲಿಂದ ಈಗ ತಾತಯ್ಯ ಉದಾಹರಣೆ ಹೇಳ್ತೀನಿ. ತಾತಯ್ಯನವರು ಕೈವಾರದಲ್ಲಿ ಕುತ್ಕೊಂಡಿದ್ರು. ತಿರುಪತಿಯಲ್ಲಿ ತೇರು ಬೆಂಕಿ ಹತ್ಕೊಂಡಿತ್ತು. ಇಲ್ಲಿಂದ ನಾವು ರಾಸ್ಬಿಟ್ಟು ಅಂತ ಕೈ ಉಜ್ಕೊಳ್ತಾ ಇದ್ರು. ಅವ್ರು ಸುತ್ತ ಇರೋ ಶಿಷ್ಯರು ಕೇಳಿದ್ರು, ಯಾಕೆ ಈಗ ಮಾಡ್ತಾ ಇದ್ದೀರಿ ಅಂತ. ಕೈವಾರದಲ್ಲಿ ತೇರು ಹತ್ಕೊಂಡ್ಬಿಟ್ಟಿದೆ, ಅದನ್ನ ಆರಿಸ್ಬಿಟ್ಟು ಬಂದೆ ಅಂತ ಹೇಳ್ತಾರೆ. ಅದ್ಯಾವ ಶಕ್ತಿ? ನನಗೆ ಮೊಬೈಲ್ ಇದೆ, ನನ್ನ ಹತ್ರ ಮೊಬೈಲ್ ಇದೆ, ಮೊಬೈಲ್ ವೈರ್ ಇಲ್ಲ. ನಾನು ಡೆಲ್ಲಿಯಲ್ಲಿ ಇರೋನು, ಅಮೆರಿಕದಲ್ಲಿ ಇರೋನು, ಎಲ್ಲೋ ವಿದೇಶದಲ್ಲಿ ಇರೋನು ಯಾರಿಗೋ ಮಾತಾಡ್ತೀನಿ. ಯಾಕಾಗ್ತದೆ ಅದು? ಆ ಶಕ್ತಿ ಎಲ್ಲೈತೆ? ಅಲ್ಲಿ ನಮ್ಮಲ್ಲೈತೆ. ಅದೇ ದೇವರು. ಅದಕ್ಕೆ ಕಬೀರ್ ಒಂದು ಮಾತಾಡ್ತಾರೆ, ಬೀಜದಲ್ಲಿರುವುದು ಎಣ್ಣೆ, ಹಾಲಿನಲ್ಲಿರುವುದು ಬೆಣ್ಣೆ, ನಿನ್ನೇ ದೇವನು ನಿನ್ನಲ್ಲಿರುವನು ಕೈಲಾದರೆ ನೋಡಯ್ಯ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಬೀಜದಲ್ಲಿ ಎಣ್ಣೆ ಐತೆ, ನಿಮ್ಗೆಲ್ಲರೂ ಗೊತ್ತಿದೆ. ಇವು ಕಡಲೆ ಬೀಜ ಆಗೋದು, ವಂಗೆ ಬೀಜ ಆಗೋದು, ಯಾವ ಗೇರು ಬೀಜ ಆಗಿರ್ಬೋದು, ಅದನ್ನ ನಾವು ಒಣಗಿಸಿ ಗಾಣಿಗೆ ಹಾಕಿದ್ರೆ ಅದರಲ್ಲಿ ಎಣ್ಣೆ ಬರ್ತದೆ. ಅದರಲ್ಲಿ ಎಣ್ಣೆ ಐತೆ. ಹಾಲಿನಲ್ಲಿ ಬೆಣ್ಣೆ ಐತೆ, ಮತ್ತೆ ತುಪ್ಪ ಐತೆ. ಅದನ್ನ ನಾವು ತೆಗಿತೀವಿ. ಅದನ್ನ ಯಾಕೆ ಮಾಡ್ತೀವಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲ ಐತೆ. ಆದ್ರೆ ನಾವು ದೇವರನ್ನು ಯಾಕೆ ಕಾಣೋದಕ್ಕಾಗಲ್ಲ? ನಮ್ಮ ಮೊಬೈಲ್ ಅನ್ನುವಂಥದ್ದು ಎಲ್ಲೋ ಇರೋ ವೈರ್ ಇಲ್ಲದೆ ಅವರನ್ನು ನೋಡ್ಬೋದು. ದೇವರನ್ನು ನಾವು ಯಾಕೆ ಕಾಣಕ್ಕಾಗಲ್ಲ? ಅದಕ್ಕೆ ಅವ್ರು ಹೇಳಿರುವಂತದ್ದು, ಬೀಜದಲ್ಲಿರುವುದು ಎಣ್ಣೆ, ಹಾಲಿನಲ್ಲಿರುವುದು ಬೆಣ್ಣೆ, ನಿನ್ನಯ ದೇವನು ನಿನ್ನಲ್ಲಿರುವನು ಕೈಲಾದರೆ ನೋಡಯ್ಯ ಅಂತ ಹೇಳಿದ್ರು. ಅಗತ್ಯ ಅನ್ನೋದನ್ನ ಮಂದಟ್ ಮಾಡಿಕೊಟ್ಟಂತ ವೆಂಕಟಸ್ವಾಮಿ ರೆಡ್ಡಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ, ಈ 1ನೇ ವಾರ್ಡ್ನ ಕೌನ್ಸಿಲರ್ ಭಾರತಿ ಮೇಡಮ್ ಅವರು ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತನಾಡ್ತಾರೆ. ವಂದನೆ ನಮಸ್ಕಾರ ಮಾಡ್ತಾ, ಇಲ್ಲಿ ಸೇರಿದಂಥ ತಾಯಿಯರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಳ್ತಾ, ಈ ಕಬೀರ್ ಆಶ್ರಮದಲ್ಲಿ ತುಂಬಾ ಪ್ರಯತ್ನ ಪಟ್ಟು ಸತತವಾಗಿ ಒಂದು 20 ದಿವಸದಿಂದ ಇವರು ಶ್ರಮ ಪಟ್ಟಿರೋದನ್ನ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಆದ್ರೆ ಎಲ್ಲರಿಗೂ ಬನ್ನಿ ಬನ್ನಿ ಅಂತೇಳಿ ತುಂಬಾ ಕರೆದ್ರು. ಆದ್ರೂ ಇವರು ವೇದಿಕೆ ಹೇಳಿದ್ರು ತುಂಬಾ ಜನ ಕಡಿಮೆ ಇದ್ದಾರೆ. ಆದ್ರೆ ಎಲ್ಲರೂ ಹೇಳ್ದಂಗೆ ನೀವೊಬ್ರು ಮತ್ತೊಬ್ರು, ನಾವೊಬ್ರು ಮತ್ತೊಬ್ರು ಅಂತ ಅಂದ್ರೆ ಇನ್ನೂ ಮುಂದುವರ್ಕೊಂಡು ಹೋಗುತ್ತೆ ಅಂತ ಹೇಳಿ ನಾನು ಹೇಳಿ 2 ಮಾತನ್ನ ಇರತಕ್ಕಂತಹ ಎಲ್ಲ ಮಹಾನ್ ಚಿಂತಕರೇ, ವೇದಿಕೆ ಕೆಳಗೆ ಆಸೀನರಾಗಿರ್ತಕ್ಕಂತಹ ಭಗವಂತನ ಸ್ವರೂಪಿಗಳೇ, ಬೇರೂರಿ ಬಂದಿರತಕ್ಕಂತಹ ಅನೇಕ ಆಚರಣೆಗಳನ್ನ ನಿರಂತರವಾಗಿ ಖಂಡನೆ ಮಾಡುತ್ತಾ ಸಮಾಜಕ್ಕೆ ದಾರಿದೀಪವಾದ ಅನೇಕ ಮಹನೀಯರು ನಮ್ಮ ಚರಿತ್ರೆಯಲ್ಲಿ ಕಂಡು ಬರ್ತಾರೆ. ಅವರಲ್ಲಿ ಒಬ್ಬರು ಸಂತ ಕಬೀರ್ ದಾಸರು. ಸಂತ ಕಬೀರ್ ದಾಸರು ಸಾಮಾನ್ಯವಾಗಿ
ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲಿಕ್ಕೆ, ಸಮಾಜದಲ್ಲಿ ಇರತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸಲಿಕ್ಕೆ ನಿರಂತರವಾಗಿ ಪರಿಶ್ರಮಿಸಿ ರೂಢಿವಾದವನ್ನು ಖಂಡಿಸಿ ಭಗವಂತನ ಸ್ವರೂಪವನ್ನ ನಿರ್ಗುಣವಾದದ ಮೂಲಕ, ಸಗುಣ ಅಲ್ಲ ನಿರ್ಗುಣವಾದದ ಮೂಲಕ ನಿರಂತರವಾಗಿ ಎಲ್ಲರಿಗೂ ತೋರಿಸ್ತಕ್ಕಂಥ ಮಹಾನ್ ಚೇತನ ಅಂತಂದ್ರೆ ತಪ್ಪಾಗಲಾರದು. ಹಿಂದೆ ಸುಮಾರು ಒಂದು 10-11ನೇ ಶತಮಾನದಲ್ಲಿ ದೇವರ ನರಸಿಂಹಯ್ಯನವರಾಗಿರ್ಬೋದು, ಬಸವಣ್ಣವರಾಗಿರ್ಬೋದು, ಅವ್ರು ಮಾಡಿದ್ದು ಇದೇ ಕೆಲಸ. ಸಮಾಜದ ಸುಧಾರಣೆಗೋಸ್ಕರ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲಿಕ್ಕೋಸ್ಕರ ಮೊಟ್ಟ ಮೊದಲನೇ ಬಾರಿಗೆ ಏನಿದು ಕಾವ್ಯ ಅನ್ನತಕ್ಕಂಥದ್ದು ಅಥವಾ ಮತ್ತೊಂದು ಅನ್ನತಕ್ಕಂಥದ್ದು ಪಂಡಿತರಿಗೆ ಮಾತ್ರ ಸೀಮಿತ ಅನ್ನತಕ್ಕಂಥ ಸೀಮೋಲ್ಲಂಘನೆಯನ್ನ ದೂರ ಮಾಡಿ ಸಾಮಾನ್ಯ ಜನರಿಗೂ ಇದು ಉಂಟು, ಅವರು ಮಾಡ್ಬೋದು ಅನ್ನತಕ್ಕಂಥದ್ದನ್ನು ತಿಳಿಸಿ ಮೊಟ್ಟ ಮೊದಲ ಬಾರಿಗೆ ಆಡು ಭಾಷೆಯಲ್ಲಿ ನಮ್ಮ ರೀತಿ ನೀತಿ ರಿವಾಜುಗಳನ್ನ ತೋರಿಸ್ತಕ್ಕಂತಹ ದಾರಿದೀಪವಾದರು ದೇವರ ದಾಸಿಮಯ್ಯನವರು ವಚನ ಸಾಹಿತ್ಯದ ಮೂಲಕ. ಏನ್ ನಮ್ಮಲ್ಲಿ ಆಡು ಮಾತುಗಳಲ್ಲಿ ಹಾಡ್ತೇವೆ, ಪಂಡಿತರ ಸ್ವತ್ತಾಗಿದ್ದಂತಹ ಸಂಸ್ಕೃತ ಅಥವಾ ಅದಕ್ಕಿಂತಲೂ ಮೊದಲು ಹಳಗನ್ನಡ ಮತ್ತೊಂದು ಮಗಳನ್ನಾಗಿದ್ದಂಥವನ್ನ ಆಡು ಭಾಷೆಯಲ್ಲಿ ತೋರಿಸಿ ಜನರಿಗೆ ಬಹಳ ಸುಲಭವಾಗಿ ಸರಳವಾಗಿ ಸುಲಲಿತವಾಗಿ ಮಾರ್ಗದರ್ಶನ ಮಾಡಿದಂಥವರು ದೇವರ ದಾಸಿಮಯ್ಯನವರು. ಅವರು ಭಗವಂತನ ಸ್ವರೂಪವನ್ನ ಕುರಿತು ಹೇಳಿದ್ರು, ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನರವಾಲಿನೊಳಗೆ ತುಪ್ಪುವ ಕಂಪಿಲ್ಲದಂತಿರಿಸಿದೆ, ಈ ಶರೀರದೊಳಗೆ ಆ ಪರಮಾತ್ಮನ ಆರೂ ಕಾಣದಂತಿರಿಸಿದೆ, ನೀನು ಬೆರೆಸಿದ ವೇದಕ್ಕೆ ನಾನು ಬೆರಗಾದಿದೆಯ ರಾಮನಾಥ. ರಾಮನಾಥನ ಅಂಕಿತವನ್ನು ಇಟ್ಟುಕೊಂಡು ತಮ್ಮ ಕಾವ್ಯಧಾರಿಯನ್ನ ಹೊರಗಿನ ಜಗತ್ತಿಗೆ ತೋರಿಸಿದಂಥ ಮಹಾನುಭಾವರು ದಾಸಿಮಯ್ಯನವರು. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ಅಗ್ನಿ ಸ್ಪರ್ಶ ಆಗುವವರೆಗೂ ಅದು ತನ್ನಷ್ಟು ತಾನೇ ಹಾಗೇ ಇರ್ತದೆ. ನೊರೆವಾಲಿನೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಹಾಲಿನಲ್ಲಿ ಮೂಲಭೂತವಾಗಿ ತುಪ್ಪದ ಕಂಪಿದ್ರೂ ಬೇರೆ ಬೇರೆ ರೀತಿ ಹಾಲನ್ನು ಕಾಯಿಸ್ಬೇಕು, ಎಪ್ಪಾಕ್ಬೇಕು, ಮೊಸರು ಹಾಕ್ಬೇಕು, ನಂತರ ಮಜ್ಜಿಗೆ, ನಂತರ ನಮಗೆ ಬೆಣ್ಣೆ, ಅದಾದ ಮೇಲೆ ತುಪ್ಪ ಸಿಗ್ತದೆ ಹೊರತು ತುಪ್ಪ ಹಾಗೆ ಸಿಕ್ಕತಕ್ಕಂಥದ್ದಲ್ಲ. ಅದೇ ರೀತಿ ಈ ಶರೀರದೊಳಗೆ ಆ ಪರಮಾತ್ಮನ ಆರೂ ಕಾಣದಂತಿರಿಸಿದೆ. ಯಾರಿಗೂ ಗೊತ್ತಾಗ್ಲಿಲ್ಲ ಭಗವಂತ ಇರ್ತಕ್ಕಂಥದ್ದು. ನೀನು ಬೆರೆಸಿದ ಬೇದಕ್ಕೆ ಬೆರಗಾದೆನೆಯ ರಾಮನಾಥ. ಅದನ್ನೇ ಕಬೀರದಾಸರು ಬಹಳ ಸರಳವಾಗಿ ಹೇಳಿದ್ರು, ಕತ್ತೂರಿ ಕುಂಡಲಿ ಬಸೆ ಭೃಗು ಢೂಂಡೈ ಬದಮಾಹಿ ಐಸಿ ಪಗುಪಗ ರಾಮೇ ದುನಿಯಾ ದೇಖಿ. ಕಸ್ತೂರಿ ಮೃಗಕ್ಕೆ, ಚಮರಿ ಮೃಗಕ್ಕೆ ಆಕಸ್ಮಿಕವಾಗಿ ಒಂದು ಸುವಾಸನೆ, ಅದರ ಒಂದು ಸುವಾಸನೆ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ, ಈ ಸುವಾಸನೆ ಈ ರೀತಿ ಇರಬೇಕಾದ್ರೆ ಇದರ ಮೂಲ ನಾನು ಕಂಡಿಡಿದ್ಬಿಟ್ರೆ ಆಹಾ ನನ್ನ ಜೀವನದಲ್ಲಿ ಧನ್ಯನಾಗ್ತೇನೆ ಹಾಗೆ ಅಂತೇಳಿ ಮೂಲವನ್ನು ಒಂದು ದಿನ ಅಲ್ಲಿ ಸುವಾಸನೆ ಬಂದಾಗ ಮೂಲವನ್ನು ಕಂಡುಹಿಡಿಯಲಿಕ್ಕೆ ಹೋಯಿತು. ಅದು ಒಂದು ಕಾಡಿನಲ್ಲಿತ್ತು. ಕಾರಿನ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ ಹೋಯಿತು. ಮತ್ತೆ ಆಗ್ನೇಯ, ನೈಋತ್ಯ, ಈಶಾನ್ಯ ವಾಯುವ್ಯಕ್ಕೆ ಹೋಯಿತು. ಒಂದು ಕಡೆ ಎಲ್ಲ ವಾಸನೆ ಬರ್ತಿದೆ, ಎಲ್ಲಿಂದ ಬಂದು ಗೊತ್ತಾಗ್ತಾ ಇಲ್ಲ. ಇನ್ನೇನು ನಾನು ಇದರಲ್ಲಿ ವಿಫಲನಾದೆ ಅಂತೇಳಿ ಒಂದು ಕಡೆ ಕೂತ್ಕೊಂಡು ಹ್ಯಾಪೋರೆ ಹಾಕೊಂಡು ನೋಡಿದಾಗ ಅದರ ನಾಭಿಯಿಂದ ಉತ್ತವಾಗ್ತಾ ಇತ್ತು ವಾಸನೆ. ಐಸಿ ಪಗಪಗ ರಾಮಗೆ. ಅದೇ ರೀತಿ ಪ್ರತಿಯೊಂದು ಚರಾಚರ ವಸ್ತುವಿನಲ್ಲಿಯೂ ಭಗವಂತ, ಅವನಿಗೆ ಭಗವಂತನ ಸ್ವರೂಪವನ್ನು ನೋಡ್ಬೋದು. ದುನಿಯಾ ದೇಖ್ ನಹಿ, ಈ ಪ್ರಪಂಚ ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಇದೇ ಭಾವನೆಗಳನ್ನ ಭಕ್ತಿ ಭಾಂಡಾರಿ ಬಸವಣ್ಣವರು ಬೇರೆ ಬೇರೆ ರೀತಿಯವರು ಹೇಳಿದ್ರು. ಒಲೆಯಂತೆ ಹೂಸಿಕೊಂಡಿಪ್ಪುದು ಹೂಸಿ ಏನು ಪದ, ಒಂದ ನಾಡ ಹೋಗಿ ಒಂಬತ್ತ ನಾಡುವ ಡಬ್ಬಕರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಯಾರಾದ್ರೂ ಒಂದು ಸುಳ್ಳನ್ನ ಸತ್ಯ ಮಾಡ್ಬೇಕಾದ್ರೆ 9 ಸುಳ್ಳುಗಳನ್ನ ಹೇಳಿದ್ರೆ ಅದು ಸಂಪೂರ್ಣವಾಗಿ ಸತ್ಯ ಆಗ್ಲಿಕ್ಕಿಲ್ಲಂತೆ. ಅದೇ ರೀತಿ ನಾವು ಯಾವ್ದಾದ್ರೂ ಒಂದು ಬೆಂಕಿಯನ್ನ, ಮೇಲೆ ಬೂದಿ ಇದೆ, ಒಲೆ ಒರೆಸ್ತಕ್ಕಂಥವ್ರಿಗೆ ಗೊತ್ತಿದೆ, ಮೊದಲೆಲ್ಲ ಸೌದೆ ಒಲೆ ಒರೆಸ್ತಾ ಇದ್ರು. ಆ ಸೌದೆಯನ್ನು ಹಾಕಿದಾಗ ಮೇಲುಗಡೆ ಬೂದಿ ಆಗ್ತದೆ, ಒಳಗಡೆ ಕೆಂಡ ಇರ್ತದೆ. ಬೂದಿಯಲ್ಲಿ ಅಂತೇಳಿ ನೀವು ಅದನ್ನೇನಾದ್ರೂ ಕೈ ಇಕ್ಕಿದ್ರೆ ಒಳಗಡೆ ಇರ್ತಕ್ಕಂಥ ಕೆಂಡ ಸುಡೋದಕ್ಕೆ ಶುರುವಾಗ್ತದೆ. ಅಂತಹ ಒಂದು ಅದ್ಭುತವಾದ ಚಾತುರ್ಯವನ್ನು ಇಲ್ಲಂತಹ ಬೂದಿ ಅಥವಾ ಕೆಂಡ ತನ್ನಕ್ಕೆ ತಾನು ಒಳಗಡೆ ಎಳ್ಕೊಂಡಿರ್ತದೆ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ
ನಮಗೆ ಕಾಣದೇ ಇರತಕ್ಕಂತಹ ಮತ್ತೊಂದು ವ್ಯಕ್ತಿತ್ವ ಅಡ್ಕೊಂಡಿರ್ತದೆ, ಬೂದಿಯ ರೀತಿ. ಅದನ್ನ ಸಂಸ್ಕಾರವನ್ನ ಕಲಿಸ್ತಕ್ಕಂಥ ರೀತಿ ನೀತಿ ರಿವಾಜುಗಳಲ್ಲಿ ಈ ರೀತಿ ಹೇಳ್ತಾರೆ. ಸಾಮಾನ್ಯವಾಗಿ ಪ್ರಕೃತಿ ಜೀವವನ್ನು ಕೊಡ್ತದೆ, ಸಂಸ್ಕಾರ ಜೀವನವನ್ನು ರೂಪಿಸುತ್ತೆ. ಪ್ರಕೃತಿ ಮತ್ತು ಪುರುಷನ ಮಿಲನದಿಂದ ಏನ್ ಜೀವ ಉದ್ಭವ ಆಗ್ತದೆ, ಮುಂದಿನ ದಿನಗಳಲ್ಲಿ ಸಂಸ್ಕಾರ ಜೀವನವನ್ನು ರೂಪಿಸ್ತಕ್ಕಂಥ ಈ ರೀತಿ ಬರ್ತದೆ. ಸಾಮಾನ್ಯವಾಗಿ ಒಂದು ಶಿಲೆ ಇರ್ತದೆ, ಆ ಶಿಲೆ ದಾರಿ ಒಬ್ಬರಿಗೆ ಸಾಮಾನ್ಯ ಶಿಲೆಯಾಗಿ ಎಷ್ಟೋ ದಿನ ಕಂಡು ನಂತರ ಅದು ಉದ್ಭವ ಮೂರ್ತಿ ಶಿವನಾಗಿ ಕಾಣ್ತದೆ. ಶಿಲೆ ಹೋಗಿ ಶಿವನ ರೂಪ ತಾಳ್ತು, ಅದು ಸಂಸ್ಕಾರದ ಬಲದಿಂದ. ಹಾಗಾಗಿ ಏನ್ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ. ಮೂಲದಲ್ಲಿ ಅದು ಕಲ್ಲಿದ್ರೂ ಸಹ ಅದು ಉದ್ಭವ ಮೂರ್ತಿ ಶಿವ ಅಂತ ಜನಕ್ಕೆ ಗೊತ್ತಾಗಿ ಅವರದನ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಒಬ್ರು ವಸ್ತ್ರಧಾರಣೆ ಮಾಡ್ತಾರೆ, ಒಬ್ರು ಹೂ ತರ್ತಾರೆ, ಮತ್ತೊಬ್ರು ಅದನ್ನ ಅಲಂಕಾರ ಮಾಡ್ತಾರೆ. ಮೂಲದಲ್ಲಿ ಅದು ಕಲ್ಲು, ಸಂಸ್ಕಾರ ಬಲದಿಂದ ಶಿವ ಆಯಿತು. ಅದೇ ರೀತಿ ನೀವು ಯಾವುದಾದ್ರೂ ಒಂದು ತೀರ್ಥವನ್ನು ಪ್ರಸಾದವನ್ನು ದೇವಸ್ಥಾನದಲ್ಲಿ ಕೊಟ್ಟಾಗ ಅದು ಸಾಮಾನ್ಯ ಜಲ ಹೋಗಿ ತೀರ್ಥ ಆಯಿತು, ಸಾಮಾನ್ಯ ಒಂದು ವಸ್ತು ಹೋಗಿ ಪ್ರಸಾದದ ರೂಪ ತಾಳ್ತದೆ, ಸಂಸ್ಕಾರದ ಬಲದಿಂದ. ಅಂಗಡಿಯಲ್ಲಿ ಮಾಡಿರ್ತಕ್ಕಂಥ ಎಷ್ಟೋ ಸ್ವೀಟ್ ಆಗ್ಲಿ ಮತ್ತೊಂದಾಗ್ಲಿ ತೆಗೆದುಕೊಂಡು ಬಂದು ಭಗವಂತನ ಮುಂದೆ ಇಟ್ಟಿದಾಗ ಸಂಸ್ಕಾರದ ಬಲದಿಂದ ಅದು ಒಂದು ಪದಾರ್ಥ ಆಗ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಪ್ರಸಾದ ಆಗ್ತದೆ. ಈ ರೀತಿ ಮನುಷ್ಯನ ವ್ಯಕ್ತಿತ್ವ ಸಂಸ್ಕಾರದ ಬಲದಿಂದ ಯಾವ ರೀತಿ ಬದಲಾವಣೆ ಆಗ್ಬೋದು ಅನ್ನತಕ್ಕಂಥದ್ದು ಈ ಉದಾಹರಣೆಗಳಿಂದ ನೋಡಿದಾಗ ಶಂಕರಾಚಾರ್ಯರು ಕೆಲವು ಮಾತುಗಳನ್ನ ಹೇಳ್ತಾರೆ. ನಾನು ಇದನ್ನ ಸ್ಕಿಪ್ ಮಾಡ್ತೀನಿ, ಯಾಕಂದ್ರೆ ಒಂದೇ ಹೇಳ್ತಾ ಹೋದ್ರೆ ಸಮಯ ಆಗ್ತದೆ, ಹಾಗಾಗಿ ಕ್ಷಮೆ. ಶಂಕರಾಚಾರ್ಯರು ಕೆಲವು ಮಾತುಗಳನ್ನ ಹೇಳ್ತಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೆ ಬಹುದು ಸಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹು ಸಾರೆ ಇಹ ಸಂಸಾರೇ ಬಹು ಸಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಮತ್ತೆ ಹುಟ್ಟು ಮತ್ತೆ ಸಾವು, ಮತ್ತೆ ಹುಟ್ಟು ಮತ್ತೆ ಸಾವು. ಸಾವು ಆದ್ಮೇಲೆ ಮತ್ತೆ ಹುಟ್ಟಬೇಕಾದ್ರೆ ಜನನಿಯ ಗರ್ಭದಲ್ಲಿ ಸುಮಾರು 9 ತಿಂಗಳ ಶಯನವಾಸ, ತದನಂತರ ಹೊರಗೆ ಬರ್ತಕ್ಕಂಥದ್ದು. ಬಂದ ತಕ್ಷಣ ಹಿಂದಿನ ಜನ್ಮದಲ್ಲಿ ಏನು ನಾವು ನೋಡಿದ್ವಿ ಅದೇ ಜಗಳ, ಅದೇ ಗಲಾಟೆ, ಅದೇ ವೈಮನಸ್ಯ, ತಾಯಿ ತಂದೆಗಳನ್ನ ಮೋಸ ಮಾಡ್ತಕ್ಕಂಥದ್ದು, ಸೋದರರನ್ನ ಮೋಸ ಮಾಡ್ತಕ್ಕಂಥದ್ದು, ಹೆಂಡತಿ ಗಂಡನನ್ನ, ಗಂಡ ಹೆಂಡತಿಯನ್ನ ಮೋಸ ಮಾಡ್ತಕ್ಕಂಥದ್ದು ನಿರಂತರವಾಗಿ ನಡೀತಾ ಇರತಕ್ಕಂಥ ಈ ಪ್ರಪಂಚದಲ್ಲಿ ನನ್ನನ್ನ ದಯವಿಟ್ಟು ನಿನ್ನ ಪಾದಾರವಿಂದಕ್ಕೆ ಕರೆದುಕೊಂಡು ಹೋಗು. ಹಾಗಾಗಿ ಪುನರ್ಜನ್ಮದಿಂದ ಮುಕ್ತಿಯನ್ನು ಗಳಿಸ್ತಕ್ಕಂಥ ಸಾಧನಾ ಮಾರ್ಗವನ್ನು ನನಗೆ ತೋರಿಸು. ಹಾಗಾಗಿ ನೀನು ತೋರಿಸಿದ್ದೆ ಆದ್ರೆ ನನ್ನ ಜನ್ಮ ಸಾರ್ಥಕವಾಗುತ್ತದೆ. ಮತ್ತೆ 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 ಜನ್ಮವನ್ನು ಎತ್ತಿ ತದನಂತರ ನಾನು ಇದೇ ಜನ್ಮದಲ್ಲಿ ನನ್ನ ಕೊನೆಯನ್ನು ಮಾಡೋ ಬದಲಿಗೆ ಎಲ್ಲಿಂದ ಬಂದೆನೋ ಅಲ್ಲಿಗೆ ವಾಪಸ್ ಹೋಗತಕ್ಕಂತಹ ಒಂದು ಅದೃಷ್ಟವನ್ನು ನನಗೆ ಕೊಡು ಭಗವಂತ. ಹಾಗೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಅಜ್ಞಾನವನ್ನೇನಾದ್ರೂ ಬಿಟ್ಟಿದ್ದೀವ? ನಾವು ಬಿಟ್ಟಿಲ್ಲ. ಬೇಡ್ಕೊಳ್ತೀವಿ ದೇವರನ್ನ. ಬೇಡ್ಕೊಂಡಾಗ ನಾವು ನಮ್ಮ ತಪ್ಪನ್ನು ನಾವು ತಿದ್ದುಕೊಳ್ಬೇಕು ಅಂತಕ್ಕಂಥ ಭಾವನೆ ಏನಾದ್ರೂ ಇರ್ತದ? ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಇಷ್ಟ ವಿಜ್ಞಾನ ರೂಪಂ ನರ ರೂಪಂ ಕವಿರಭೋ ವಾಸನಾ ಜಾಲ ಸರ್ವತ್ರಂ ಜ್ಞಾನ ದೃಷ್ಟಿ ವಿನಶ್ಯತಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಬಿಟ್ಟರೆ ನಮಗೆ ದೇವರು ಸಿಗ್ತಾನೆ. ನಾವು ಅಜ್ಞಾನದಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ಆ ಅಜ್ಞಾನ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾದ್ರೆ ನಮಗೆ ಸತ್ಸಂಗವೇ ಬೇಕು. ಬೇರೆ ಎಲ್ಲ ಕಡೆನೂ ಯಾವ ದೇವಾಲಯದಲ್ಲೂ ಕೂಡ ಯಾರು ಹೇಳೋದಿಲ್ಲ. ಸತ್ಸಂಗದಲ್ಲೇ ನಾವು ತಿಳ್ಕೊಳ್ಬೇಕು. ಸತ್ಸಂಗತ್ವೇ ನಿಸ್ಸಂಗತ್ವವಾಗಬೇಕು, ನಿಸ್ಸಂಗತ್ವವೇ ನಿರ್ಮೋಹತ್ವವಾಗಬೇಕು.
ನಿರ್ಮೋಹತ್ವವೇ ನಿಶ್ಚಲ ತತ್ವ, ನಿಶ್ಚಲ ತತ್ವವೇ ಜೀವನ್ಮುಕ್ತಿ ಅಂತ ಮಹಾತ್ಮ ಹೇಳಿದ್ದಾರೆ. ಆದ್ರಿಂದ ಸತ್ಸಂಗದಲ್ಲಿ ಬಂದು ನಮ್ಮ ವಿಚಾರವನ್ನು ನಾವು ತಿಳ್ಕೊಳ್ಬೇಕೆ ವಿನಃ, ನಮ್ಮ ನಿಜ ಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸತ್ಸಂಗನೇ ಒಂದೇ ವಿನಃ ಬೇರೆ ಎಲ್ಲೂ ನಮಗೆ ಸಿಕ್ಕೋದಿಲ್ಲ. ನಾವು ದೇವಾಲಯಗಳಿಗೆಲ್ಲ ಹೋಗ್ತೀವಿ, ಅಲ್ಲಿ ಬೇಡ್ಕೊಳ್ಳೋರು ಯಾರು? ನಾವೇ ಬೇಡ್ಕೊಂತೀವಿ, ನಾವೇ ಬರ್ತೀವಿ. ನಾನು ಕೊಟ್ಟಿದ್ದೀನಿ ತಗೋಪ್ಪ ಅಂತ ಯಾರಾದ್ರೂ ಹೇಳ್ತಾರ? ದೇವಾಲಯದಲ್ಲಿ ದೇವರು ಹೇಳ್ತಾನ? ಹೇಳೋದಿಲ್ಲ. ಇಲ್ಲಿ ನಾವು ತಪ್ಪು ಮಾಡಿದ್ದೀವಿ ಅಂತಂದ್ರೆ ಸತ್ಸಂಗದಲ್ಲಿ ಗುರುಗಳಾಗಿರ್ತಕ್ಕಂಥವರು ನೀನಿಂತ ತಪ್ಪು ಮಾಡ್ತಾ ಇದೀಯಾ, ಇದನ್ನ ಬಿಡಪ್ಪ, ನಿನ್ಗೆ ಒಳ್ಳೇದಾಗ್ತೈತೆ ಅಂತ ಹೇಳ್ತಾರೆ. ಯಾವ ದೇವಾಲಯಕ್ಕೂ ಅವ್ರನ್ನು ಯಾರಾದ್ರೂ ಹೇಳ್ತಾರೆ ತಪ್ಪು ಬಿಡು ಅಂತ ಹೇಳಿ ಯಾರು ಹೇಳೋದಿಲ್ಲ. ಆದ್ರಿಂದ ಸತ್ಸಂಗದಲ್ಲಿ ಬಂದು ಸದ್ವಿಚಾರವನ್ನು ಕೇಳ್ತಾ ನಮ್ಮಲ್ಲಿ ಇರ್ತಕ್ಕಂಥ ಅಂಧಕಾರವನ್ನು ಕಳ್ಕೊಂಡು ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೊಳ್ಬೇಕು. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವವೇ ನಿರ್ಮೋಹತ್ವ, ನಿರ್ಮೋಹತ್ವವೇ ನಿಶ್ಚಲ ತತ್ವ, ನಿಶ್ಚಲ ತತ್ವವೇ ಜೀವನ್ಮುಕ್ತಿ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಮಹಾತ್ಮ. ಸತ್ಸಂಗದಲ್ಲಿ ಬಂದರೆ ಸದ್ವಿಚಾರ ಗೋಚರವಾಗ್ತದೆ. ಆ ಸದ್ವಿಚಾರವನ್ನು ನಾವು ತಿಳ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು ನಾವೇನೇನು ತಪ್ಪು ಮಾಡ್ತಾ ಇದ್ದೀವಿ ಅದನ್ನು ತಿಳ್ಕೊಂಡು ಆ ತಪ್ಪುಗಳನ್ನು ನಾವು ಬಿಟ್ಟರೆ ನಮ್ಮ ಜನ್ಮ ನಮಗೆ ಸಾರ್ಥಕ ಆಗ್ತದೆ. ನಾವು ತಪ್ಪು ಮಾಡೋದು ಹಂಗೆ ಇರ್ತೈತೆ. ದೇವಸ್ಥಾನಕ್ಕೆ ಹೋಗಿ ನಾವು ಕೈ ಮುಕ್ಕೊಂಡು ನಮ್ಗೆ ಅಂಥವ್ರು ಕೊಡಪ್ಪ ಇಂಥವ್ರು ಕೊಡಪ್ಪ ಅಂತ ಕೇಳ್ತೀವಿ ಅಷ್ಟೇ ವಿನಃ ಅವ್ನು ಕೊಟ್ಟಿದ್ದೀನಿ ಅಂತ ಹೇಳಕ್ಕಲ್ಲ, ನಾವು ತಗೊಂಡಿದ್ದೀವಿ ಅಂತ ಬರೋಕ್ಕಲ್ಲ. ಆದ್ದರಿಂದ ಸತ್ಸಂಗದಲ್ಲಿ ಬಂದು ಸದ್ವಿಚಾರವನ್ನು ಕೇಳ್ತಾ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳ್ಕೊಂಡು, ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು ಕಳ್ಕೊಂಡು ಜ್ಞಾನದ ಬೆಳಕನ್ನು ಪಡ್ಕೊಬೇಕು ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಹೇಳಿ ಮುಗಿಸ್ತೀನಿ. ಎಲ್ಲರೂ ಕೂಡ ಸತ್ಸಂಗಕ್ಕೆ ಬಂದು ಸದ್ವಿಚಾರವನ್ನು ಕೇಳ್ತಾ ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೊಳ್ಬೇಕು ಹೊರತು ಬೇರೆ ಕಡೆ ಯಾರೂ ಜನ್ಮ ಸಾರ್ಥಕ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ. ಸತ್ಸಂಗದಲ್ಲೇ ಸದ್ವಿಚಾರವನ್ನು ಕೇಳ್ತಾ ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು ಕಳ್ಕೊಂಡು ನಮ್ಮ ಸುಜ್ಞಾನವನ್ನು ಪಡ್ಕೊಂಡು ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೊಳ್ಬೇಕು ಅನ್ನೋದನ್ನು ದೃಢಪಡಿಸ್ಕೊಂಡು ಸತ್ಸಂಗಕ್ಕೆ ಪ್ರತಿಯೊಬ್ಬರೂ ಹೋಗ್ಬೇಕು. ಇಲ್ಲಿ ಇರ್ತಕ್ಕಂಥ ಸತ್ಸಂಗ ಅಲ್ಲಿಗೆ ಬರಬೇಕು, ಬಂದು ನಮ್ಮ ತಪ್ಪನ್ನು ನಾವು ತಿಳ್ಕೊಂಡು ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಹೆಸರೆಲ್ಲ ಇದೆ ಗೊತ್ತಲ್ಲ ನಿಮಗೆ? ಕಾಶಿನೂ ವಾರಣಾಸಿ. ಅಲ್ಲಿ ಸಾಕ್ಷಾತ್ ಶಿವ ಅಲ್ಲಿ ದರ್ಶನ ಕೊಟ್ಟಾಗ ಇವೆಲ್ಲ ಓದಿದ್ದೀರಿ. ಆ ಪುರಾಣ ಪುಣ್ಯಕತೆ ನಾನು ಹೇಳೋದಿಲ್ಲ. ಹತ್ತಿರಕ್ಕೆ ಬರೋಣ, ವಿಚಾರ ಹತ್ತಿರ ಬಂದು ಮಾತಾಡ್ತೀನಿ ನಾನು. ಕಬೀರ್ ಮುಸ್ಲಿಂ, ಅವರು ನೇಕಾರರು ಮಾಡ್ತಿದ್ದು, ನೇಕಾರರು ಸಂಸಾರ ಇತ್ತು ಅಂಥವ್ರೆಲ್ಲ ತ್ಯಜಿಸ್ಬಿಟ್ಟು ಇದು ಸಮಾಜದಿಂದ ಬಂದದ್ದು, ಸಮಾಜಕ್ಕೆ ಹೋಗಿದ್ದು. ಈಗ ನನ್ನದೊಂದು ಸ್ಕೂಲ್ ಇದೆ, ಸಮಾಜದಿಂದ ಬಂದಿದ್ದರು. ಆ ಜಾಗ ನಾನು ನೋಡಿ 6 ಅಡಿ 4 ಅಡಿ ನಾನು ಮಲಗ್ತಾ ಇಲ್ಲ, 3 ಅಡಿಯಲ್ಲಿ ಮಲಗ್ತಾ ಇರೋದು. ಅಲ್ಲಿ 3 ಎಕರೆ ಇದೆಯಲ್ಲ, ಆ 3 ಎಕರೆಯಲ್ಲಿ 2000 ಜನ ನೋಡಿ ಕೇಳಿ ಮೇಡಮ್ನ ಎಲ್ಲ ಅವರೇ ಓಡಾಡೋದು, ತಿನ್ನೋದು, ಉಣ್ಣೋದು ಎಲ್ಲ ಅವ್ರದೇ ಪಾಠ. ನಂದ ಜಾಗ. ಈ ಕಬೀರ್ ಆಶ್ರಮದ ಹೆಸರು ಹೇಳಿದ್ದಾರೆ, ಇಷ್ಟು ಜನ ನೀವು ಬಂದಿದ್ದೀರಲ್ಲ, ಇನ್ನಂತ ನಿಮ್ದ ಜಾಗ ನಿಮ್ದ ನೋಡಿ ಎಷ್ಟು ಜನ ಆತ್ಮಗಳು ನಮ್ಮ ಜೊತೆ ಇವೆ. ಅವ್ರದ್ದು ಈ ಮನೋಭಾವ ಬರದೇ ಇದ್ರೆ, ಈ ಸ್ವಾರ್ಥ ಹೋಗದೇ ಇದ್ರೆ, ನಂದು ನಾನು ಎಂತ ಕಾರಲ್ಲಿ ಬಂದ ಜರ್ರದ ಬೆನ್ಸ್ ಕಾರ್ನಲ್ಲಿ ಬಂದ್ಬಿಡ, ಒಳ್ಳೆ ಮಂಚ, ಮನೆ ಒಳಗೆ ಟೇಕ್ ಮಂಚ ಬಂದು ಬನ್ನಿ ನೋಡಿ ಮೊನ್ನೆ ಮಾಡಿಸಿದ್ದು 2 ಲಕ್ಷ ಹಾಕಿ ಮಂಚ. ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿದೆ. ರಾತ್ರಿ ನಿದ್ದೆ ಬರೋಲ್ಲ, ನಿದ್ದೆನೇ ಬರೋಲ್ಲ ಮಂಚದ ಮೇಲೆ. ಮಂಚ ಮಾತ್ರ ತೋರಿಸ್ತಾನೆ, ರಾತ್ರಿ ನಿದ್ದೆ ಓದಾಡ್ತಾನೆ. ಯಾಕೆ ಬೇಕಾದ್ರು ಮಂಚ? ಮದುವೆ ಆಗ್ಬಿಟ್ಟು ಒಳ್ಳೆ ಗಂಡ ಹೆಂಡ್ರು ಸಂತೋಷ. ಅಯ್ಯ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಮಗ, ನನ್ನ ಸೊಸೆ. ಈಗ ಅಲ್ಲಿ ಬಂದೆ ನಾನು. ರಾತ್ರಿ ಜಗಳ, ಬೆಳಿಗ್ಗೆ ಜಗಳ, ಬರಿಯ ಜಗಳ, ಗಂಡ ಹೆಂಡ್ರು. ನಮ್ಮನ್ನು ಊಟಕ್ಕೂ ಕರೆಯಲ್ಲ. ಯಾಕೆ ಬೇಕು ಆ ಸಂಬಂಧ? ಯಾವ ಮದುವೆ ಅಂದ್ರೆ ಎಷ್ಟು ಅಶಾಂತಿ ಇದೆ ಮನಸ್ಸಿನಲ್ಲಿ, ಎಷ್ಟು ಹುಡುಕಾಟ ಇದೆ ನಮ್ಮ ಬದುಕಿನಲ್ಲಿ. ಏನು ಕರ್ಮ ಇದು? ಯಾಕಪ್ಪ ಈಗ ಆಗೋಗಿದೆ ಮಾನವ ಜನ್ಮ? ಸದ್ಗಮಯ ಹೋಗ್ಬಿಟ್ಟಿದೆ, ಕತ್ಲೆ ಗಾಢಾಂಧಕಾರ. ನಾವಿರೋದು ಒಂದು ಕತ್ಲೆ ಮನೇಲಿ. ಈಗ ಬೆಳಕು ಕಾಣ್ತಾ ಇಲ್ಲ. ಕತ್ಲೆಲಿದ್ರೆ ನೋಡಿ, ಒಬ್ಬ ಮನುಷ್ಯನ ಒಂದು ರೂಮ್ ನಲ್ಲಿ ಇಟ್ಬಿಟ್ಟು ತಲೆ ಮೇಲೆ ಒಂದು ತೊಟ್ಟಿ ಶಿವನ ಮೇಲೆ ಬೀಳ್ತದಲ್ಲ, ಒಂದೊಂದೇ ತೊಟ್ಟು ನೀರು ಹಂಗ್ ಮಾಡಿ ಅವ್ರು 1 ಗಂಟೆ ಸತ್ತೋಗ್ಬಿಡ್ತಾರೆ. ಬಾಂಬ್ ಬಿದ್ದಂಗೆ ಅವ್ನ ತಲೆ ಮೇಲೆ. ಆ ಒಂದು ಹನಿ ನೀರು ಅವನ ತಲೆ ಮೇಲೆ ಡುಮ್ ಡುಮ್ ಅಂತ ಬಾಂಬ್ ಬಿದ್ದಂಗೆ. ಅದು ವಿಜ್ಞಾನ. ಹಾಗೆ ನನಗೆ ಇವತ್ತೇನಾಗಿದೆ, ಈ ಗಾಢಾಂಧಕಾರನಲ್ಲಿ ಅಲ್ಲೋ ಇಲ್ಲೋ ವಾರಕ್ಕೋ ತಿಂಗಳಿಗೋ ನಾನು ಹೇಳಿದೆ ಪ್ರಸನ್ನ ಅವ್ರಿಗೆ, ವಾರಕ್ಕೊಂದು ಪ್ರೋಗ್ರಾಮ್ ಮಾಡ್ರಿ, ಇಲ್ಲಿ ಸತ್ಸಂಗ ಮಾಡ್ರಿ, ಜನ ಬರಲ್ಲ, ಎಲ್ಲ TV ಮುಂದೆ ಇರ್ತಾರೆ. ಇಲ್ಲದೆ ಹೋದ್ರೆ ಅದು ಫೋನು, ಅಮ್ಮ ನೀವು ಫೋನ್ ಬಳಸ್ಬೇಕು, ಕರ್ಕೊಂಬರಿಗೋ ನಾವು ಏನಮ್ಮ
ನಾವು ಬರ್ಕೊಂಡು ಬರ್ತಾ ಇದ್ದೀವಿ. ಅದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹ್ಯಾಂಡ್ ರೈಟಿಂಗ್ ಬರವಣಿಗೆ ಮಾಡೋದಿಲ್ಲ. ಆಮೇಲೆ ಅಭ್ಯಾಸ ತಪ್ಪುಗಳಾಗ್ತಾ ಇರಲ್ಲ. ಸ್ಪೆಲ್ಲಿಂಗ್ ಅಂತೀವಲ್ಲ, ಈಗ ಒತ್ತಕ್ಷರ ಗೊತ್ತಿಲ್ಲ, ದಿಟ್ಟಕ್ಷರ ಗೊತ್ತಿಲ್ಲ, ಇಳ ಗೊತ್ತಿಲ್ಲ, ಏಳೆ ಗೊತ್ತಿಲ್ಲ, ರಾಗ ಮುಂದಕ್ಕೂ ಗೊತ್ತಿಲ್ಲ, ಇದಕ್ಕೂ ಗೊತ್ತಿಲ್ಲ. ಅದನ್ನು ನೋಡ್ಬಿಟ್ರೆ ನಮ್ಮ ಭಾಷೆ ಸತ್ತೋಗ್ತದೆ. ಅದು ತೆಲುಗಾಗ್ಬೋದು, ತಮಿಳಾಗ್ಬೋದು, ಯಾವುದೇ. ಆದ್ದರಿಂದ ಕೈ ಬರವಣಿಗೆ ಮಾಡ್ಕೊಂಡು, ಮಕ್ಕಳಿಗೂ ಅದೇ ಹೇಳ್ಬೇಕು, ಕೈ ಬರವಣಿಗೆ ಮಾಡ್ಕೊಂಡು ಹಾಡಿದ್ರೆ, ಪುಸ್ತಕದಲ್ಲಿ ಬರ್ಕೊಂಡು ಬಂದು ಹೇಳಿದ್ರೆ ಭಾಷೆ ಚೆನ್ನಾಗಿ ಬರುತ್ತೆ. ಭಾಷೆನ ನಾವು ವಿಭಿನ್ನಪಡಿಸಂಗೆ ಆಗ್ತೀವಿ. ನೀವು ಯಾವ ಭಾಷೆನಾದ್ರು ಕಲ್ತ್ಕೊಳ್ಳಿ, ತೆಲುಗು, ತಮಿಳು, ನಿಮ್ಗೆ ಇಷ್ಟ ಬಂದಿದ್ದ ಭಾಷೆ, ನಿಮ್ಮ ಮನೆ ಭಾಷೆ, ಮಾತೃಭಾಷೆ, ಅದು ನಮಗೂ ಸಂಬಂಧ ಇಲ್ಲ. ಆಯ್ತಾ? ಹೀಗೆ ಧರ್ಮದ ಹುಡುಕಾಟನ ನಾವು, ಸತ್ಯದ ಹುಡುಕಾಟನ, ಆನಂದದ ಹುಡುಕಾಟ. ಮುಸ್ಲಿಂ ಮತಾಂತರಕ್ಕೆ, ಮುಸ್ಲಿಂ ಧರ್ಮಕ್ಕೆ ಬಲವಂತವಾಗಿ ಮತಾಂತರ ಆದ್ರು ಅಂತೇಳಿ ಇತಿಹಾಸ ಇದೆ. ಮತ್ತು ಕಬೀರ್ ಅಂದ್ರೆ ಇಸ್ಲಾಂ ಪ್ರಕಾರ ಗ್ರೇಟ್ ಅಂತ, ಮಹಾನ್ ಅಂತ. ಮಹಾನ್ ಅಂದ್ರೆ ಗ್ರೇಟ್ ಅಂತ, ಶ್ರೇಷ್ಠ ಅಂತ. ಅದಕ್ಕೆ ಆ ವಿಚಾರದಲ್ಲಿ ಕಬೀರ್ ಸಾಹೇಬ್ರು ಹೇಳ್ತಾರೆ, ಕಬೀರ ಕಬೀರ ಮತ್ ಕಹೋ ಪಾಂಚೋ ಇಂದ್ರಿಯ ವಶ್ ಕರೋ ತು ಹಿ ದಾಸ್ ಕಬೀರ್. ಯಾಕೆ ನನ್ನ ಕಬೀರ್ ಕಬೀರ್ ಅಂತ ಕರಿತೀರಾ? ನೀವು ಕಬೀರರಾಗಿರಿ ಅಂತ, ನೀವು ಮಹಾನ್ ಆಗಿರಿ, ನೀವು ಶ್ರೇಷ್ಠರಾಗಿರಿ. ಯಾವ ರೀತಿ ಶ್ರೇಷ್ಠ ಆಗ್ಬೇಕು? ಹೇಮಾದ್ರಿ ಅವರು ಶ್ರವಣ ಮನನ ನಿಧಿಧ್ಯಾಸನ, ಆ ರೀತಿಯಾಗಿ ನಾವು ನಮ್ಮ ಭಗವಂತನ ವಿಚಾರ, ನಮ್ಮ ಸ್ವರೂಪದ ವಿಚಾರವನ್ನ ಶ್ರವಣ ಮನನಗಳ ಮೂಲಕ, ನಿಧಿಧ್ಯಾಸನಗಳ ಮೂಲಕ ನಮ್ಮ ಆಚರಣೆಯಲ್ಲಿ ತೊಡಗಿಸ್ಕೊಂಡ್ರೆ ನಾವು ಶ್ರೇಷ್ಠರಾಗ್ತೀವಿ. ಅದರ ಜೊತೆಯಲ್ಲಿ ಪಂಚ ವಿಷಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಡಾಕ್ಟರ್ ಕುಮಾರಸ್ವಾಮಿ ಅವರು ಹೇಳಿದ್ರು, ಎಲ್ಲ ಅದ್ರ ಕಡೆನೆ ಜಾಸ್ತಿ ಇದ್ದಾರೆ ಅಂತ. ಹೌದು, ಖಂಡಿತವಾಗ್ಲೂ ಇದ್ದಾರೆ. ಅವರನ್ನೆಲ್ಲ ಸರಿದಾರಿಗೆ ತರಬೇಕು ಅಂತಾನೆ ಆಗ್ಲಿಂದನೂ ಪ್ರಯತ್ನ ಪಡ್ತಾ ಇದ್ದಾರೆ ಕಬೀರ್ ಸಾಹೇಬರು. ಶ್ರೀ ಪುರುಷೋತ್ತಮ ಸಾಹೇಬರು ಹೇಳಿದ್ರು, ಸಮಾಜ ಸುಧಾರಕರು, ಅತೀಂದ್ರಿಯ ಕವಿಗಳು, ಅನುಭಾವಿ ಸಂತರು ಅಂತೇಳಿ ಅವ್ರನ್ನ ಗುರುತಿಸಿದ್ರು. ಇಸ್ಲಾಮರು ಅವ್ರನ್ನ ದೂರ ಇಟ್ಬಿಟ್ರು, ಧರ್ಮಭ್ರಷ್ಟ ಅಂತ. ಕಾರಣ ಇಷ್ಟೇ, ಅವರು ಹರಿ, ರಾಮ ಇತ್ಯಾದಿ ಸಂಬೋಧನೆ ಮಾಡ್ತಾ ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ರು. ಈತನು ನಮ್ಮ ಧರ್ಮವನ್ನ ಪ್ರಚಾರ ಮಾಡ್ತಾ ಇಲ್ಲ ಅಂತೇಳಿ ಅವನ್ನ ದೂರ ಇಟ್ರು. ಕಬೀರ್ ಸಾಹೇಬರು ಯಾವುದೇ ಜಾತಿ, ಮತ, ಪಂಥ ಅವರು ಭೇದ ಮಾಡಲಿಲ್ಲ. ಎಲ್ಲರೂ ಸಹ ನಮ್ಮ ಸ್ವರೂಪವನ್ನ ತಿಳಿಯಿರಿ ಅಂತ. ಎಲ್ಲರೂ ಕಬೀರಾಗ್ರಿ. ಕಬೀರ ಕಬೀರ ಮತ್ ಕಹೋ ಪಾಂಚೋ ಇಂದ್ರೋ ಈಶ್ವ ತು ಹಿ ದಾಸ್ ಕಬೀರ್. ನೀನು ಆಗ್ತೇಪ. ಹಾಗಾಗಿ ಮತ್ತು ಒಳ್ಳೆ ಆಚಾರ ವಿಚಾರಗಳನ್ನ ನೀವು ಪಾಲನೆ ಮಾಡಿ. ಮಾಂಸ ಸೇವನೆ ಮಾಡಬೇಡಿ, ಮದ್ಯ ಸೇವನೆ ಮಾಡಬೇಡಿ, ಅಹಿಂಸೆಯಿಂದ ನೀವು ಇರಿ. ಆಗ ನೀವು ಕಬೀರ್ ದಾಸರಾಗ್ತೀರಾ. ಕುಮಾರಸ್ವಾಮಣ್ಣ ಅವರು ಮತ್ತು ಎಲ್ಲರೂ ಹೇಳಿದ್ರು, ಸಂತೋಷ, ಸುಖ ಮತ್ತೆ ಇತ್ಯಾದಿ, ಸ್ಮಶಾನ ವೈರಾಗ್ಯ, ಅವೆಲ್ಲ ವಿಚಾರ ಮಾಡಕ್ಕೆ ಆಗಾಗ್ಗೆ ಚೌಡಣ್ಣ ಅವ್ರು ಹೇಳ್ದಂಗೆ ಸತ್ಸಂಗಕ್ಕೆ ಬರಬೇಕು. ಒಂದೇ ದಿನ ಎಲ್ಲವೂ ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದ್ರ ಪೂರಕವಾಗಿ ಸುಖ ಅನ್ನೋ ಒಂದು ವಿಚಾರ ಅವರೊಂದು ವಚನ ಹೇಳಿದ್ದಾರೆ. ನಿಜ ಸುಖ ಆತ್ಮ ರಾಮ ಹೈ ದೂಚ ದುಃಖ ಅಪಾರ ಮನಸ್ಸ ವಾಚ ಕರ್ಮಣ ಕಬೀರ ಸುಮಿರಣಸ್ಸ. ಎಲ್ಲ ಸುಖ ಎಲ್ಲಪ್ಪ ಇದೆ ಅಂದ್ರೆ ನಿಮ್ಮ ಸ್ವರೂಪದಲ್ಲೇ ಇದೆ, ಬೇರೆ ಎಲ್ಲೂ ಇಲ್ಲ. ಹೊರಗಡೆ ಸಿಗತಕ್ಕಂಥ ಸುಖಗಳು ಎಲ್ಲ ನಷ್ಟ ಆಗ್ತವೆ. ಕುಮಾರಸ್ವಾಮಿ ಅಣ್ಣವರು ಎಲ್ಲ ನಷ್ಟ ಆಗ್ತವೆ, ದೂರ ಆಗ್ತವೆ, ನಾಶ ಆಗ್ತವೆ. ಯಾವುದು ಶಾಶ್ವತವಾಗಿ ಸುಖ ಇರೋದಿಲ್ಲ, ಸಿಗೋದಿಲ್ಲ. ಎಲ್ಲಿ ಸುಖ, ಶಾಶ್ವತವಾದ ಸುಖ ಅಂದ್ರೆ ನಮ್ಮಲ್ಲೇ, ನಮ್ಮ ಸ್ವರೂಪದಲ್ಲೇ. ಅವರು ಶ್ರೀ ವೆಂಕಟಸ್ವಾಮಿ ರೆಡ್ಡಿ ಅವರು ಹೇಳ್ತಾ ಇದ್ರು, ಬೀಜದಲ್ಲಿ ಎಣ್ಣೆ ಇದೆ. ಬೀಜದಲ್ಲಿ ಎಣ್ಣೆ ಇರೋದು ನಮಗೆ ಹೇಗೆ ಗೊತ್ತಾಗೋದು? ಅದನ್ನ ಗಾಣಕ್ಕೆ ಹಾಕಬೇಕು, ಅದಕ್ಕೆ ಸಲಕರಣೆಗಳನ್ನ ಉಪಯೋಗಿಸ್ಬೇಕು, ಆಗ ಮಾತ್ರ ಅದು ಎಣ್ಣೆ ದೊರೆಯುತ್ತೆ. ಅದೇ ರೀತಿಯಾಗಿ ನಮಗೆ ಬಂದಿರತಕ್ಕಂಥ ಸಲಕರಣೆಗಳು, ದೇಹಕ್ಕೆ ಬಂದಿರೋ ಜ್ಞಾನೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಇವುಗಳನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಸ್ವರೂಪದ ಕಡೆ ತೆಗೆದುಕೊಂಡು ಹೋಗ್ಬೇಕು. ಪಂಚ ವಿಷಯಗಳನ್ನ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳನ್ನೆಲ್ಲ ಹತೋಟಿನಲ್ಲಿ ಇಟ್ಕೊಳ್ಬೇಕು. ಕಬೀರ್ ಸಾಹೇಬರ ವಿಚಾರ. ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಇದೆಲ್ಲ ಇದೆ ವೈರಾಗ್ಯ. ಸ್ಮಶಾನ ವೈರಾಗ್ಯ ಅಂದ್ರೆ ಯಾರು ತೀರೋದ್ರು ಸ್ಮಶಾನಕ್ಕೆ ಹೋಗಿ ಬಂದ್ಮೇಲೆ ಎಲ್ಲಾರ್ಗು ಇಷ್ಟೇನಪ್ಪ ಅಂತ ಅಲ್ಲಿ ಮಾತ್ರ, ಆಚೆಗೆ ಬಂದ್ಮೇಲೆ ಮತ್ತೆ ಯಥಾ ಪ್ರಕಾರ ಅದೇ. ಏನೋ ಸಂಸಾರದಲ್ಲೆಲ್ಲ ಮಾಯೆಯಲ್ಲಿ ಮುಳುಗಿದ್ದಾರೆ, ಭ್ರಾಂತಿನಲ್ಲಿ ಮುಳುಗಿದ್ದಾರೆ, ಭ್ರಮೆನಲ್ಲಿ ಮುಳುಗಿದ್ದಾರೆ. ಈ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರು ಕಬೀರ್ ಸಾಹೇಬ್. ಕಬೀರ್ ಸಾಹೇಬ್ರು ನಾನು ನೋಡಿಲ್ಲ, ನಾನು ನೋಡಿದ್ರು ಸದ್ಗುರು ಹನುಮಾನ್ ದಾಸ್ ಸರ್, ಅವರೇ ಕಬೀರ್ ಸಾಹೇಬ್. ಅವರೇ ನಮಗೆ ತಿಳಿಸ್ಕೊಟ್ಟಿದ್ದು ಜ್ಞಾನ. ಅವರು ಅನೇಕ ಚರ್ಚೆಗಳನ್ನ ಮಾಡಿ ಈ ಕಬೀರ್ ಸಾಹೇಬ್ರ ಜ್ಞಾನವನ್ನು ಒಪ್ಪಿಕೊಂಡ್ರು. ಪರಿಪೂರ್ಣವಾದಂತ ಆತ್ಮಜ್ಞಾನ. ನಾವು ಎಲ್ಲೂ ಹೋಗ್ಬೇಕಾಗಿಲ್ಲ.
ಅವೆಲ್ಲ ಸಾಮಾನ್ಯ ಭಕ್ತಿಗಳು, ದೇವಿ ದೇವತಾದಿಗಳು. ಅವರ ಶ್ರೀ ಯಾರು ಚಿಂತಾಮಣಿಯವರು ಕೈವಾರ ತಾತಯ್ಯನವರು ಹೇಳ್ತಾರೆ, ಅದೆಲ್ಲ ಸಾಮಾನ್ಯ ಜನರಿಗೆ, ನೀವು ಅಸಾಮಾನ್ಯರಾಗಿ. ಕಬೀರ್ ಸಾಹೇಬ್ ಹೇಳ್ತಾರೆ, ಏನೋ ನೀನು ಮನುಷ್ಯ ಜನ್ಮ ಬಂದಿದೆ ಕೇವಲ ಭೋಗಿಸೋದಿಕ್ಕಲ್ಲಪ್ಪ, ಭೋಗಿಸಿ ನಿನ್ನ ಜೀವನವನ್ನ ಕಳೆಯಲು ಬೇಡಪ್ಪ, ಪುನರಪಿ ಜನನಂ ಪುನರಪಿ ಮರಣಂ ಹೇಳಿದ್ರು. ನೀನು ಹಾಗೆ ಮಾಡಿದ್ರೆ ಮತ್ತೆ ಮತ್ತೆ ಹುಡ್ತಾ ಇರ್ತೀಯ, ಮತ್ತೆ ಮತ್ತೆ ಸಾಯ್ತಾ ಇರ್ತೀಯ. ಊಟದ ಮೇಲೆ ದೇಹ ಬಂದ ಮೇಲಂತೂ ಕಷ್ಟನ. ಯಾರಾದ್ರೂ ಸುಖವಾಗಿದ್ದಾರ? ಪ್ರಧಾನಮಂತ್ರಿ ಸುಖವಾಗಿದ್ದಾರ? ರಾಷ್ಟ್ರಪತಿ ಸುಖವಾಗಿದ್ದಾರ? ರಾಜನ ಸುಖವಾಗಿದ್ದಾರ? ಅದಕ್ಕೂ ಒಂದು ವಚನ ಹೇಳಿದ್ರು ಅನೇಕ, ತಾನು ಧರ್ ಸುಖಿಯ ಕೊಯ್ ನಹಿ ದೇಖಾ ಜೋ ದೇಖಾ ದುಃಖಿಯ ಹಿ ದುಃಖಿಯ. ಅವರ ಒಂದು ಜೀವಿತ ಕಾಲದಲ್ಲಿ ಅವರೆಲ್ಲರನ್ನ ನೋಡಿದ್ರು, ಹೇಳಿದ್ರು, ನಾನು ನೋಡದೆ ಪ್ರಪಂಚದಲ್ಲಿ ದೇಹ ಅಂತ ಪಡೆದಂತ ವ್ಯಕ್ತಿ, ಯಾವುದೇ ವ್ಯಕ್ತಿ ಸುಖವಾಗಿರೋದನ್ನ ನಾನು ನೋಡ್ಲಿಲ್ಲ. ಎಲ್ಲರೂ ದುಃಖಿಗಳೇ. ದುಃಖ ಆಗೋದಕ್ಕೆ ಕಾರಣ ಏನು? ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ, ನಮ್ಮಲ್ಲಿರ್ತಕ್ಕಂಥ ಹೆಚ್ಚು ಹೆಚ್ಚು ಬಯಕೆಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವುಗಳನ್ನೆಲ್ಲ ನಾವು ತುಂಬಿಕೊಂಡಿದೀವಿ. ಕಾಮ ಅಂದ್ರೆ ಬಯಕೆ, ಹೆಚ್ಚು ಹೆಚ್ಚು ಬಯಕೆ. ಬಯಕೆ ಇರುತ್ತೆ, ಸಾಮಾನ್ಯವಾದ ಬಯಕೆ, ಊಟದ ಬಯಕೆ, ಬಟ್ಟೆ ಬಯಕೆ ಇರುತ್ತೆ. ಹೆಚ್ಚು ಹೆಚ್ಚು ಸಂಗ್ರಹಣ ಮಾಡೋದು, ಅದು ಮಹಾಪಾಪ ಅಂತೀರಿ ಸಿದ್ದೇಶ್ವರ ಸ್ವಾಮಿಗಳು. ಪಾಪ ಯಾವುದು ಅಂದ್ರೆ ಅತಿ ಹೆಚ್ಚು ನೀನು ಆಸೆ ಪಡದೆ ಮಹಾ ದೊಡ್ಡ ಪಾಪ. ಅದನ್ನ ಕ್ರಮೆ ಮಾಡ್ಕೊಳ್ಳಿ, ಹತೋಟಿಯಲ್ಲಿ ಇಟ್ಕೊಳ್ಳಿ. ಕ್ರಮೇಣ ಶೂನ್ಯಾವಸ್ಥೆಗೆ ಬರುತ್ತೆ ನಿಮ್ಮ ಅಂತಿಮ ಯಾತ್ರೆ ಸಮಯದಲ್ಲಿ. ಅಂತಿಮ ಯಾತ್ರೆ ಹೇಳಿದ್ರು, ಅಂತಿಮ ಯಾತ್ರೆ ಸಮಯದಲ್ಲಿ ಕಬೀರ್ ಸಾಹೇಬ್ ಹೇಳಿದ್ರು, ಅಂತಿಮ ಯಾತ್ರೆ ಯಾವಾಗ ಬರಬೇಕು ಅನ್ನೋದೇನಿಲ್ಲ. ಹುಡ್ತಾಗೆ ಬರ್ಬೋದು, ಹುಟ್ಟಿದ ನಂತರ 2-3 ತಿಂಗಳಿಗೆ ಬರ್ಬೋದು, ವರ್ಷಕ್ಕೆ ಬರ್ಬೋದು, ಮದುವೆ ಆದ್ಮೇಲೆ ಬರ್ಬೋದು, ಯಾವಾಗ ಸಮಯ ಗೊತ್ತಿಲ್ಲ. ಆಗ ಈ ಜ್ಞಾನವನ್ನ ನೀವು ಗಳಿಸಿ ಹುಟ್ಟು ಸಾವಳು ಬಂಧನದಿಂದ ಬಿಡುಗಡೆ ಆಗ್ಬೇಕಾದ್ರೆ ನೀವು ಆತ್ಮಜ್ಞಾನವನ್ನ ತಿಳಿಬೇಕು ಅಂದ್ರು. ಅದಕ್ಕೆ ಹೇಳಿ, ತನು ಧರ್ ಸುಖಿಯ ಕೊಯ್ ನಹಿ ದೇಖಾ ಜೋ ದೇಖಾ ದುಃಖಿಯ. ಎಲ್ಲರೂ ದುಃಖಿಗಳೇ, ಯಾರು ಸುಖವಾಗಿಲ್ಲ. ನಾವು ನೋಡ್ತಾ ಇಲ್ಲ ಸುಖವಾಗಿರೋದನ್ನ. ಒಂದಲ್ಲ ಒಂದು ಮೇಲ್ನೋಟ ಕಾಣಿಸ್ತಿದೆ ಅಷ್ಟೇ, ಅವ್ರು ದೊಡ್ಡ ಶ್ರೀಮಂತರು ಅಂತ. ಅವ್ರ ಮನೆಯಲ್ಲಿ ಎಷ್ಟು ದುಃಖಗಳಿದೆ ನಮಗೆ ಗೊತ್ತಿಲ್ಲ. ಅಪ್ಪ ಅವ್ರು ಹೇಳ್ತಾ ಇದ್ರು, ಸದ್ಗುರು ಹನುಮಾನ್ ದಾಸರು, ಇಂಟಿಂಟಿ ರಾಮಾಯಣ, ಒಂದೊಂದ್ ಮನೆಯಲ್ಲಿ ಒಂದೊಂದ್ ರೀತಿ ರಾಮಾಯಣ ಇರ್ತಿದೆ. ಗೊತ್ತಾಗೋದಿಲ್ಲ ನಮ್ಗೆ. ಮೇಲ್ನೋಟಕ್ಕೆ ಮಾತ್ರ ಚೆನ್ನಾಗಿ ನಾವು ಬಟ್ಟೆ ಹಾಕೊಂಡ್ ಬಂದ್ಬಿಟ್ರೆ, ಬಿಡಪ್ಪ ಅವರು ಚೆನ್ನಾಗಿ ಬಟ್ಟೆ ಹಾಕಿದ್ದಾನೆ, ಆನಂದವಾಗಿದ್ದಾನೆ ಅನ್ಕೊಂತೀವಿ. ಇಲ್ಲ, ಎಲ್ಲರೂ ದುಃಖಿಗಳೇ. ಹಾಗಾಗಿ ಇದರಿಂದ ಬಿಡುಗಡೆ ಬೇಕಾದ್ರೆ, ಈ ದುಃಖದಿಂದ ಬಿಡುಗಡೆ ಆಗ್ಬೇಕಾದ್ರೆ ನಾವು ನಮ್ಮ ಸ್ವರೂಪವನ್ನ ತಿಳಿಬೇಕು. ನಿಜ ಸುಖ ಆತ್ಮ ರಾಮ ಹೈ ದೂಜ ದುಃಖ ಅಪ. ಆತ್ಮನಲ್ಲೇ ಸುಖ, ಅದನ್ನ ಹೊರತುಪಡಿಸು ಪ್ರಪಂಚದಲ್ಲಿ ಏನೇನಿದೆ ಎಲ್ಲವೂ ದುಃಖ, ಎಲ್ಲವೂ ದುಃಖ. ಪ್ರತಿಯೊಂದು ವಸ್ತುವಿನಿಂದ ದುಃಖ. ಹಾಗಾಗಿ ಅದನ್ನೆಲ್ಲ ಬಿಡುಗಡೆ ಮಾಡುತ್ತೆ, ನಿಮಗೆ ಸುಖ ಕೊಡುತ್ತೆ ಅಂತ ಒಂದು ಕಬೀರ್ ಸಾಹೇಬ್ರ ವಚನ. ಮತ್ತು ಕಬೀರ್ ಸಾಹೇಬ್ರು ಮೂಢನಂಬಿಕೆಗಳನ್ನ ವಿರೋಧ ಮಾಡಿದ್ರು. ಕಾಶಿನಲ್ಲಿ ಸತ್ರೆ ಮೃತಪಟ್ಟರೆ ಮೋಕ್ಷ ಅನ್ನೋ ಒಂದು ಪ್ರತೀತಿ ಆಗ ಪಂಡಿತರು ಹರಡಿಬಿಟ್ಟಿದ್ರು. ಆಗ ಅವ್ರು ಹೇಳಿದ್ರು, ಮನುಷ್ಯ ಕಾಶಿನಲ್ಲಿ ಸತ್ರೆ ಅಲ್ಲ, ಅವನ ಆಚಾರ ವಿಚಾರಗಳು, ಅವನು ಮಾಡತಕ್ಕಂತ ಕೆಲಸ ಕಾರ್ಯಗಳ ಆಧಾರದ ಮೇಲೆ ಅವನ ಮುಕ್ತಿ ಮೋಕ್ಷ ನಿರ್ಧಾರವಾಗುತ್ತೆ. ಹಾಗಂತೇಳಿ ಅವರು ಇನ್ನೊಂದು ಮೂಢನಂಬಿಕೆ ಇತ್ತು ಅಲ್ಲಿ ಮಗಹರ್, ಅಲ್ಲಿಂದ ಸುಮಾರು ಒಂದು 200-300 ಕಿಲೋಮೀಟರ್ ದೂರದಲ್ಲಿ. ಆ ಮಗಹರ್ನಲ್ಲಿ ಸತ್ರೆ ಕತ್ತೆಯಾಗಿ ಹುಡ್ತೇನೆ ಅಂತ ಅಲ್ಲಿನ ಜನಗಳು ನಂಬಿಟ್ಟಿದ್ರು. ಇವರು ನಾನು ಅಲ್ಲೋಗಿ ನಾನು ಪ್ರಾಣ ದೇಹತ್ಯಾಗ ಮಾಡ್ತೀನಿ ಅಂತ ಅಲ್ಲೇ ಹೋಗಿ ದೇಹತ್ಯಾಗ ಮಾಡಿದ್ರು. ಈಗಲೂ ಸಹ ಅಲ್ಲಿ 2 ಸಮಾಧಿಗಳಿದ್ದಾವೆ. ಕೆಲವರು ಒಪ್ಕೊಂಡಿದ್ರು, ಮುಸ್ಲಿಂ ಜನ ಇವರನ್ನ, ಹಿಂದೂಗಳು ಸಾಕಷ್ಟು ಜನ ಇವ್ರನ್ನ ಒಪ್ಕೊಂಡಿದ್ರು. ಇವರ ಸಂದೇಶಗಳನ್ನ, ಇವರ ವಚನಗಳನ್ನ, ಇವರ ಭಕ್ತಿಯ ವಿಚಾರಗಳನ್ನ ಒಪ್ಕೊಂಡಿದ್ರು. ಭಕ್ತಿ ಮಾಡಬೇಡಿ ಅಂತ ಹೇಳಿಲ್ಲ, ಭಕ್ತಿ ಮಾಡಿ, ಆತ್ಮದ ಭಕ್ತಿ ಮಾಡಿ. ಬೇರೆ ಬೇರೆ ಭಕ್ತಿ ನೀವು ಹಿಂದೆ ಅನೇಕ ಯುಗಗಳಿಂದ ಮಾಡ್ಕೊಂಡ್ ಬಂದಿದ್ದೀರಾ. ಅದನ್ನು ಬಿಡುವಂತರಾಗಿ ಅದನ್ನು ಮಾಡ್ತಾನೆ ನೀವು ಹುಡ್ತಾ ಇದ್ದೀರಾ, ಸಾಯ್ತಾ ಇದ್ದೀರಾ. ಪುನರಪಿ ಜನನಂ ಪುನರಪಿ ಮರಣಂ. ಅದರಿಂದ ಪುನರಪಿ ಜನನ ಮತ್ತು ಮರಣದ ಬಿಡುಗಡೆ ಆಗ್ಬೇಕಾದ್ರೆ ಆತ್ಮಜ್ಞಾನದ ಭಕ್ತಿ ಮಾಡಬೇಕು ಅಂತ ಹೇಳಿದ್ರು. ನಂತರ ಹೋದ್ರು ಮಗನಲ್ಲಿ ಪ್ರಾಣ ದೇಹತ್ಯಾಗ ಮಾಡಿದ್ರು. ಹಿಂದೂ ಮುಸ್ಲಿಂ ಮತ್ತೆ ಅವ್ರು ಇದ್ದಾಗ ಒಗ್ಗಟ್ಟಾಗಿ ಇರಿ ಅಂತ ಹೇಳಿದ್ರು. ಅವ್ರು ಮರಣ ಮೇಲೆ ತಿರ್ಗಾ ಗಲಾಟೆ. ಆಗ ಹೇಳಿದ್ರು, ಆಶೀರ್ವಾಣಿ ನುಡಿಯುತ್ತೆ, ಪರದೆ ತೆಗೆದು ನೋಡಿ ಅಂತ. ಅವ್ರು ಒಳಗಡೆ ಹೋಗ್ಬಿಟ್ರು, ಕಿತ್ತಾಡಬೇಡಿ, ನಾನು ಒಳಗಡೆ ಹೋಗ್ತೀನಿ, ನಿಮ್ಗೊಂದು ಸಂದೇಶ ಬರುತ್ತೆ, ನಂತರ ನೀವು ಒಳಗಡೆ ಬನ್ನಿ ಅಂತ. ಅದೇ ಅವರು ಒಳಗಡೆ ಹೋಗಿ ತ್ಯಾಗ ಮಾಡಿದ್ರು. ಸಂದೇಶ ಬಂತು, ಹೋಗಿ ಪರದೆ ತೆಗೆದ್ರೆ ಆ ಒಂದು ಏನು ಶವದ ಮೇಲೆ ಹಾಸಿದ್ದಂತ ಬಟ್ಟೆ ತೆಗೆದು ನೋಡಿದಾಗ ಹೂಗಳಾಗಿದ್ವು. ಅದನ್ನ ಭಾಗ ಮಾಡಿಕೊಂಡು 2 ಇವರೊಂದು ಮಸೀದಿ ಮುಸ್ಲಿಂ ಧರ್ಮದ ಪ್ರಕಾರ ಒಂದು ಅವರು ಮಾಡ್ಕೊಂಡಿದ್ದಾರೆ, ಹಿಂದೂ ಧರ್ಮದ ಪ್ರಕಾರ. ಇಡೀ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಗೆ 2 ಸಮಾಧಿಗಳಿರೋದನ್ನ ನಾವೆಲ್ಲೂ ನೋಡಿದ್ವಿ.
ಅದೇ ಕಬೀರ್ ಸಾಹೇಬ್ ಮೂಢನಂಬಿಕೆಗಳನ್ನ ದೂರ ಮಾಡಿದ್ರು ಮತ್ತು ಜ್ಞಾನವನ್ನ ಪ್ರಚಾರ ಮಾಡೋದು. ಪೂರ್ಣ ಪ್ರಮಾಣದ ಜ್ಞಾನದಿಂದಲೇ ಮುಕ್ತಿ.